ಯೋಂತಃ ಪ್ರವಿಶ್ಯ ಮಮ ವಾಚಮಿಮಾಂ ಪ್ರಸುಪ್ತಾಂ ಸಂಜೀವಯತ್ಯಖಿಲಶಕ್ತಿಧರಸ್ವಧಾಮ್ನಾ ಅನ್ಯಾಂಶ್ಚ ಹಸ್ತಚರಣಶ್ರವಣತ್ವಗಾದೀನ್ ಪ್ರಾಣಾನ್ನಮೋ ಭಗವತೆ ಪುರುಷಾಯ ತುಭ್ಯಂ. ಯಾ ವರ್ಣಪದವಾಕ್ಯಾರ್ಥಗದ್ಯಪದ್ಯಸ್ವರೂಪಿಣಿ ವಾಚಿ ನರ್ತಯತು ಕ್ಷಿಪ್ರಂ ಮೇಧಾನ್ ದೇವಿ ಸರಸ್ವತಿ. ಶ್ರುತಿಸ್ಮೃತಿಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ಸಿಂಧೂರಾರುಣವಿಗ್ರಹಾಂ ತ್ರಿನಯನಾಂ ಮಾಣಿಕ್ಯಮೌಲಿಸ್ಫುರತ್ ತಾರಾನಾಯಕಶೇಖರಾಂ ಸ್ಮಿತಮುಖೀಂ ಆಪೀನವಕ್ಷೋರುಹಾಂ ಪಾಣಿಭ್ಯಾಂ ಅಲಿಪೂರ್ಣರತ್ನಚಷಕಂ ರಕ್ತೋತ್ಪಲಂ ಬಿಭ್ರತೀಂ ಸೌಮ್ಯಾಂ ರತ್ನಘಟಸ್ಥರಕ್ತಚರಣಾಂ ಧ್ಯಾಯೇತ್ ಪರಾಮಂಬಿಕಾಂ. ದೃಶಾದ್ರಾಘೀಯಸ್ಯ ದರದಲಿತನೀಲೋತ್ಪಲರುಚ ದವೀಯಾಂಸಂ ದೀನಂ ಸ್ನಪಯ ಕೃಪಯಾ ಮಾಮಪಿ ಶಿವೆ. ಅನೇನಾಯಂ ಧನ್ಯೋ ಭವತಿ ನಚತೆ ಹಾನಿರಿಯತ ವನೇವ ಹರ್ಮ್ಯೇವ ಸಮಕರ ನಿಪಾತೋ ಹಿಮಕರಃ ವನೇವ ಹರ್ಮ್ಯೇವ ಸಮಕರ ನಿಪಾತೋ ಹಿಮಕರಃ. ನನ್ನ ಅಧ್ಯಾತ್ಮ ಬಂಧುಗಳೇ, ಈ ಸರಣಿಗೆ ತಮ್ಮ ತಾಯಿಯ ಹೆಸರಿನಲ್ಲಿ ಪ್ರಾಯೋಜಕರಾಗಿ ಸಹಕರಿಸ್ತಾರಂತಹ ಶ್ರೀಮತಿ ಮಂಜುಳಾ ಹಾಗೂ ಅವರ ಪರಿವಾರದವರೇ ಮತ್ತು ದತ್ತಿ ನ್ಯಾಸಕರ್ತರೇ, ಎಲ್ಲ ಹಿರಿಯರೇ, ನನ್ನ ಮತ್ತು ನಿಮ್ಮೆಲ್ಲರ ಹೃನ್ಮಂದಿರವನ್ನು ಬೆಳಗ್ತಾ ಇರುವಂತಹ ಶ್ರೀಮಾತಾ ಎನ್ನುವಂತಹ ಅಖಂಡ ಚೈತನ್ಯ ಸ್ವರೂಪಿಣಿಗೆ ಅನಂತ ಪ್ರಣಾಮಗಳನ್ನು ಸಲ್ಲಿಸಿ ಈ ದಿನದ ಚಿಂತನೆಗೆ ಮುಂದಾಗ್ತಾ ಇದ್ದೇನೆ. ನಿನ್ನೆ ದಿವಸ ಪರಾಪರ ಎನ್ನುವಂತಹ ಈ ನಾಮಕ್ಕೆ ಇರುವಂತಹ ಸುಮಾರು 14 ಅರ್ಥಗಳನ್ನು ನಾವು ಯಥಾಮತಿ ಚಿಂತನೆ ಮಾಡಿದ್ದೇವೆ. 14 ಅರ್ಥ ಆಯಿತು. ಇನ್ನೇನಿದೆ ಅಂತಂದರೆ ಇನ್ನೂ ಒಂದು ಅರ್ಥ ಇದೆ. ವೈದ್ಯನಾಥ ದೀಕ್ಷಿತರು ಅವರು ಇದಕ್ಕೆ ಬೇರೆ ರೀತಿಯ ಒಂದು ಅರ್ಥವನ್ನು ಹೇಳಿದ್ದಾರೆ. ಆ ಅರ್ಥ ಹೇಳೋಕ್ಕಿಂತ ಮೊದಲು ನಿನ್ನೆ ದಿವಸ ನಾನು ಕೊನೆಯ 13 ಮತ್ತು 14ನೆಯ ಅರ್ಥವನ್ನು ಹೇಳಿದ್ದನ್ನು ಒಮ್ಮೆ ನೆನಪಿಗೆ ತರ್ತಾ ಇದ್ದೇನೆ. ಜಗನ್ಮಾತೆಯ ಸ್ವರೂಪವನ್ನು ಅಂದರೆ ಪರ, ಅಪರ ಮತ್ತು ಪರಾಪರ, ಈ 3 ಆಕೆಯ ಏನು ಸಗುಣ ರೂಪಗಳಿದ್ದಾವಲ್ಲ, ಅದೇನೇ ಸೃಷ್ಟಿ ಮಾಡುವವಳು, ಮತ್ತು ಪಾಲಿಸುವವಳು, ಮತ್ತು ಸಂಹರಿಸುವವಳು. ಈ ಆಕೆಯ 3 ರೂಪಗಳು ಸ್ಪಷ್ಟವಾಗಿ ಅರ್ಥ ಆಗಬೇಕು ಅಂದರೆ ರುದ್ರನ ರೂಪವೂ ಅರ್ಥ ಆಗಬೇಕು ಅಂತ. ರುದ್ರನ ರೂಪ ಅದು ಸುಲಭವಾಗಿ ದಕ್ಕುವಂತಹದ್ದಲ್ಲ. ನಿನ್ನೆ ದಿವಸ ನಾನು ಹೇಳಿದ್ದೇನೆ, ಕಾಳಿದಾಸ ಹೇಳಿದ್ದನ್ನು. ಅದರ ಜೊತೆಗೆ ಬೇರೆ ಬೇರೆ ವ್ಯಾಖ್ಯಾನಕಾರರು ಅದಕ್ಕೆ ಬೇರೆ ಬೇರೆ ವಿವರಣೆಯನ್ನು ಕೊಟ್ಟಿದ್ದಾರೆ. ರುದ್ರ ಅನ್ನೋದಕ್ಕೆ ನೋಡಿ, ಅವನು ಹುಟ್ಟಿದ ತಕ್ಷಣ ಪುರಾಣದ ಕಲ್ಪನೆ ಇದು. ಅತ್ತನಂತೆ ರೋದಿತಿ, ಆದ್ದರಿಂದ ಅವನ ಹೆಸರು ರುದ್ರ ಅಂತ ಬಂತು ಅಂತ. ಸಹಜ, ಮಕ್ಕಳು ಹುಟ್ಟಿದ ತಕ್ಷಣ ಶಿಶುಗಳು ಏನು ಮಾಡ್ತವೆ ಅಂದರೆ ಅಳುತ್ತವೆ. ಆ ಅರ್ಥವನ್ನು ಇಟ್ಟುಕೊಂಡು ಪ್ರಾಯಶಃ ಹೇಳಿರಬೇಕು ಅವನು ಅತ್ತ, ಹಾಗಾಗಿ ಅಳುವುದು ಅನ್ನೋದಕ್ಕೆ ರುದತಿ ರೋದಿತಿ ಅಂತ, ಹಾಗಾಗಿ ಅವನ ಹೆಸರು ರುದ್ರ ಅಂತ ಆಯಿತು ಅಂತ. ಮುಂದುವರೆದು ಹೇಳ್ತಾರೆ, ಅವನು ಅಳುವವನಲ್ಲ, ಬೇರೆಯವರನ್ನು ಅಳಿಸುವವನು ಅಂದರೆ ಅಳುವಂತೆ ಮಾಡುವವನು. ರೋದಯತೀತಿ ರುದ್ರ, ಕಾಜಲ್ ಫಾರಮ್ ಅಂತ ಹೇಳ್ತೀವಲ್ಲ ಇಂಗ್ಲೀಷ್ ಒಳಗೆ, ಹಾಗೆ. ಅಂದರೆ ಅವನು ಅಳುವವನಲ್ಲ, ಬೇರೆಯವರನ್ನ ಅಳುವಂತೆ ಮಾಡುವವನು, ಆದ್ದರಿಂದ ಅವನ ಹೆಸರು ರುದ್ರ ಅಂತ. ಈಗ ಪ್ರಶ್ನೆ ಅಷ್ಟೇ, ಹಾಗಿದ್ರೆ ಅವನು ಅಳುವವನೋ ಅಳಿಸುವವನೋ? ಯಾಕೆ ಕೇಳಿದರೆ ಸ್ವತಃ ಯಾವನು ಅಳುತ್ತಾನೋ ಅವನು ಇನ್ನೊಬ್ಬರನ್ನ ಅಳಿಸೋದಿಲ್ಲ.
ಯಾವನು ಇನ್ನೊಬ್ಬರನ್ನು ಅಳುವಂತೆ ಮಾಡ್ತಾನೋ ಅವನು ತಾನು ಅಳುವುದಿಲ್ಲ ಅಲ್ವಾ? ಇದೇನಂತ ಅರ್ಥ ಮಾಡ್ಕೊಳ್ಬೇಕು ಅಂದರೆ ಅದು ತಾತ್ವಿಕವಾದ ನೆಲೆಯೇ ಬೇರೆ. ಇದನ್ನೇ ಕಾಳಿದಾಸ ಹೇಳಿದ್ದು, ನೋಡೋರ ದೃಷ್ಟಿಯಲ್ಲಿ ಕಡು ದರಿದ್ರ, ಆದರೆ ಅವನಷ್ಟು ಶ್ರೀಮಂತ ಇನ್ನೊಬ್ಬನಿಲ್ಲ. ಪ್ರಶ್ನೆ ಎಷ್ಟೇ, ಬಡವನಾದವನು ಶ್ರೀಮಂತನಾಗುವುದಾದರೂ ಹೇಗ್ರಿ? ಶ್ರೀಮಂತನಾದವನು ಬಡವನಾಗುವುದಾದರೂ ಹೇಗ್ರಿ? ಹೌದು ತಾನೇ? ಹಾಗೇನೆ ತ್ರಿಲೋಕನಾಥ ಪಿತೃಸದ್ಮಗೋಚರ, ಅವನು ಮೂಜಗದ ಒಡೆಯ, ಆದರೆ ಸ್ಮಶಾನವಾಸಿ. ಅಷ್ಟೊಂದು ಶ್ರೀಮಂತನಾದವನು ಸ್ಮಶಾನದಲ್ಲಿ ಇರೋದಕ್ಕೆ ಸಾಧ್ಯನಾ? ಇಲ್ಲ. ಹೋಗಲಿ, ಯಾವನು ಸ್ಮಶಾನದಲ್ಲಿ ವಾಸ ಮಾಡ್ತಾನೋ ಅವನು ಮೂಜಗದ ಒಡೆಯನಕ್ಕೆ ಆಗೋದಾದರೂ ಸಾಧ್ಯನಾ? ಮತ್ತೆ ಭಯಂಕರವಾದ ರೂಪ, ಆದರೆ ಮಂಗಳ ರೂಪ. ಯಾವುದು ಮಂಗಳಕರವೋ ಅದು ಭಯಂಕರವಾಗಿರುತ್ತ? ಇಲ್ಲ. ಒಟ್ಟಾರೆ ಇಡೀ ಶಿವನ ವ್ಯಕ್ತಿತ್ವವೇ ಪರಸ್ಪರ ವೈರುಧ್ಯಗಳಿಂದ ಕೂಡಿದ್ದಾದ್ದರಿಂದ ಸಾಮಾನ್ಯ ಜನರಿಗೆ ಅವನ ಸ್ವರೂಪವನ್ನು ಅರ್ಥೈಸಿಕೊಳ್ಳುವುದು ಬಹಳ ಕಷ್ಟ. ಅದಕ್ಕೋಸ್ಕರಲೇ ಶಿವನನ್ನು ಅರ್ಥ ಮಾಡಿಕೊಳ್ಳುವುದು ಸುಲಭ ಅಲ್ಲ. ಅವನನ್ನು ಅರ್ಥ ಮಾಡಿಕೊಂಡ್ರೆ ಆ ಶಿವೆಯನ್ನು ಅಥವಾ ಆ ರುದ್ರಾಣಿಯನ್ನು ಸುಲಭವಾಗಿ ಅರ್ಥ ಮಾಡಿಕೊಳ್ಳಬಹುದು. ಇದನ್ನು ನಿನ್ನೆ ದಿವಸ ನಾವು ನೋಡಿದ್ದೇವೆ. ಇವತ್ತು ಬೇರೆ ಬೇರೆ ವೇದದ ಮಂತ್ರದಲ್ಲಿ ಬರುವಂತಹ ಶಬ್ದ ರುದ್ರ ಎನ್ನುವಂತಹದ್ದು, ಅದರ ಹಿನ್ನೆಲೆಯಲ್ಲಿ ಈ ವಿವರಣೆಯನ್ನು ನಾನು ಕೊಟ್ಟಿದ್ದೇನೆ. ಹಾಗೆಯೇ ಕೊನೆಯ ಅರ್ಥವನ್ನು ಹೇಳಿದ್ದೇನೆ, ಪರಾಪರ ಎನ್ನುವಂತಹದ್ದು ಅದು ಬೀಜಾಕ್ಷರ ಘಟಿತವಾದಂಥ ಒಂದು ಮಂತ್ರ, ಅವಳು ಮಂತ್ರರೂಪಿಣಿ ಎನ್ನುವಂಥದ್ದು. ಇಷ್ಟಾದ ಮೇಲೆ ಮತ್ತೆ ವೈದ್ಯನಾಥ ದೀಕ್ಷಿತರು ಹೇಳ್ತಾರೆ, ಅವಳು ಎಂಥವಳು ಅಂದರೆ ಪರಾಪರ ಅನ್ನೋದಕ್ಕೆ ಅವರು ಕೊಡುವಂತಹ ವಿವರಣೆ ಪರಾತ್ ಪರ ಅಂತ. ಆ ಮೊದಲನೇ ಪರವನ್ನು ಪಂಚಮ ವಿಭಕ್ತಿ ಅಂತವಾಗಿ ಬಿಡಿಸ್ಕೊಂಡು ಪರಾತ್ ಅಂತ ಮಾಡಿ ಪರ ಅಂತ ಅವರು ಅರ್ಥವನ್ನು ಹೇಳಿದ್ದಾರೆ. ಹಾಗಿದ್ರೆ ಪರಾತ್ ಅಂದರೆ ಏನು ಅಂದರೆ ಪರಂ ಅನ್ನೋದಕ್ಕೆ ಅರ್ಥ ಸಗುಣ ಬ್ರಹ್ಮ ಅಂತ ಅರ್ಥ. ಪರಾತ್ ಅಂದರೆ ಸಗುಣ ಬ್ರಹ್ಮಕ್ಕಿಂತಲೂ ಪರ ಮಿಗಿಲಾದವಳು ಅಂತ ಅರ್ಥ. ಅಂದರೆ ಜಗನ್ಮಾತೆ ಅವಳು ನಿರ್ಗುಣಳಾದ್ದರಿಂದಲೇ ಮೂಲತಃ ತನ್ನ ಚೈತನ್ಯದ ನೆಲೆಯಲ್ಲಿ ಅವಳು ಪರಾತ್ ಪರ, ಸಗುಣ ಬ್ರಹ್ಮಕ್ಕಿಂತಲೂ ಮಿಗಿಲಾದವಳು, ಶ್ರೇಷ್ಠಳಾದವಳು, ಉತ್ಕೃಷ್ಟಳಾದವಳು ಎನ್ನುವಂಥದ್ದು ವೈದ್ಯನಾಥ ದೀಕ್ಷಿತರು ಕೊಟ್ಟಂಥ ಅರ್ಥ. ಅಲ್ಲಿಗೆ ಇವರು ಹೇಳಿದ ಅರ್ಥವನ್ನು ನಾವು ಇಟ್ಕೊಂಡು ಲೆಕ್ಕ ಹಾಕೋದಾದರೆ ಈ ನಾಮಕ್ಕೆ ಸುಮಾರು 15 ಅರ್ಥಗಳನ್ನು ನಾವು ನೋಡಿದ ಹಾಗೆ ಆಯಿತು. ನೋಡಿದ್ದೇವೆ, ಪೂರ್ತಿ ಒಳಗಡೆಗೆ ಇಳಿಸ್ಕೊಳ್ಳಿಕ್ಕೆ ಆಗಲಿಲ್ಲ, ಅಷ್ಟು ಸುಲಭವಾಗಿ ಆಗೋದು ಇಲ್ಲ. ಆದರೆ ಕೆಲವು ಜನರಿಗೆ ನೋಡಿದ ತಕ್ಷಣ ಆಗ್ತದೆ, ಮತ್ತು ಕೆಲವು ಜನರಿಗೆ ಆಗೋದಿಲ್ಲ. ಆಗದೇ ಇದ್ದರೆ ಅದೊಂದು ಸಂಸ್ಕಾರ ಅಂತ ಅಂದ್ಕೊಳ್ಳೋದು ಅಷ್ಟೇ. ಅಷ್ಟು ಹಿನ್ನೆಲೆಯಲ್ಲಿ ಮತ್ತೆ ಮುಂದಿನ ನಾಮಕ್ಕೆ ಹೋಗೋಣ. ನಿನ್ನೆ ಹೇಳಿದಂಥ ಪರಾಪರ ಎನ್ನುವ ನಾಮ ಮತ್ತು ಈಗ ಹೇಳಲಿಕ್ಕೆ ಹೊರಟಂತಹ ಸತ್ಯಜ್ಞಾನಾನಂದ ರೂಪ ಎನ್ನುವಂಥ ನಾಮ, ಇವೆಲ್ಲ ಅಪ್ಪಟ ವೇದಾಂತದ ಹಿನ್ನೆಲೆಯಲ್ಲಿ ಬಂದ ನಾಮಗಳು. ಹಾಗಾಗಿ ಎಲ್ಲಿ ವೇದಾಂತದ ವಿಚಾರ ಬರ್ತದೆಯೋ ಅಲ್ಲಿ ವಿಷಯ ಸುಲಭವಾಗಿ ಮುಂದಕ್ಕೆ ಹೋಗುವುದಿಲ್ಲ. ಯಾಕೆಂದರೆ ಅದರ ಸ್ವಭಾವವೇ ಹಾಗೆ. ಆ ಹಿನ್ನೆಲೆಯಲ್ಲಿ ಈ ನಾಮವನ್ನು ನಾವು ಯಥಾಮತಿ ಚಿಂತನೆ ಮಾಡೋಣ. 791ನೆಯ ನಾಮ ಸತ್ಯಜ್ಞಾನಾನಂದ ರೂಪ. ಹಾಗಂದ್ರೆ ಏನು ಅಂದರೆ ಸತ್ಯಜ್ಞಾನಾನಂದ ರೂಪಳು ಅಷ್ಟೇ. ಇಷ್ಟನ್ನು ಮನಸ್ಸಲ್ಲಿ ಇಟ್ಕೊಳ್ಳಿ, ಮಿಕ್ಕಿದ್ದನ್ನು ನೋಡೋಣ. ಈಗ ಹಿಂದೆ 700ನೆಯ ನಾಮ, 700 ನಾಮ ಆದಾಗ, ಅಂದರೆ 700ನೆಯ ಸಂಖ್ಯೆಯಲ್ಲಿರುವ ನಾಮ ಒಂದಿತ್ತು, ಸಚ್ಚಿದಾನಂದ ರೂಪಿಣಿ ಅಂತ.
ಬೇಕಿದ್ರೆ ಒಮ್ಮೆ ನೋಡಿಬಿಡಿ ಅದನ್ನು. ಯಾಕೆಂದರೆ ಬಹಳಷ್ಟು ಜನ ಕೈಯಲ್ಲಿ ಪುಸ್ತಕ ಇಟ್ಕೊಂಡಿದ್ದಾರೆ, ಆಗ ಹೆಚ್ಚು ಸ್ಪಷ್ಟ ಆಗುತ್ತೆ. ಸ್ತೋತ್ರ ಇದ್ದರೆ ಗೊತ್ತಾಗೋದಿಲ್ಲ, ನಾಮಾವಳಿ ಇದ್ದರೆ ಮಾತ್ರ ಗೊತ್ತಾಗುತ್ತೆ. ಸ್ತೋತ್ರ ಇದ್ದು ಅದರ ಮೇಲೆ ಸಂಖ್ಯೆಗಳನ್ನು ಹಾಕಿಕೊಂಡ್ರೆ ಗೊತ್ತಾಗುತ್ತೆ, ಅಲ್ಲದಿದ್ದರೆ ಗೊತ್ತಾಗೋದಿಲ್ಲ. ನಾಮಾವಳಿಯಲ್ಲಿ ಅದು ಸಿಗತ್ತೆ, ಸಚ್ಚಿದಾನಂದ ರೂಪಿಣಿ ಅಂತ ಬಂದಿತ್ತು. ಆ ನಾಮಕ್ಕೂ ಮತ್ತು ಈ ನಾಮಕ್ಕೂ 791ನೇ ನಾಮವಾದ ಈ ನಾಮಕ್ಕೂ ತುಂಬ ಸಾಮ್ಯತೆ ಇದೆ. ಅಲ್ಲಿ ಏನಂತ ಹೇಳಿತ್ತು ಅಂದರೆ ಸಚ್ಚಿದಾನಂದ ರೂಪಿಣಿ ಅಂತ ಇತ್ತು. ಅದನ್ನು ಬಿಡಿಸಿದರೆ ಸತ್ ಚಿತ್ ಆನಂದ ರೂಪಿಣಿ ಅಂತಾಗತ್ತೆ. ಹೀಗೆ ನಾವು ವಿವರಣೆಯನ್ನು ನೋಡಿಕೊಂಡು ಬಂದಿದ್ದೇವೆ. ಈಗ ಆ ನಾಮದಲ್ಲಿರುವಂಥ ಸತ್ಯ ಎನ್ನುವುದೇ ಇಲ್ಲಿ ಏನಾಯಿತು ಅಂದರೆ ಸತ್ಯ ಅಂತಾಯಿತು. ಅದು ಎರಡನ್ನು ಕಂಪೇರ್ ಮಾಡಬೇಕು, ಹೋಲಿಕೆ ಮಾಡಿ ನೋಡ್ತಾ ಹೋದರೆ ಗೊತ್ತಾಗುತ್ತೆ. ಅದಾದ ಮೇಲೆ ಅಲ್ಲಿ ಏನಿತ್ತು ಅಂದರೆ ಚಿತ್ ಅಂತ ಇತ್ತು. ಅದರ ಸ್ಥಳದಲ್ಲಿ ಇಲ್ಲಿ ಜ್ಞಾನ ಅಂತ ಇದೆ. ಚಿತ್ತಂದ್ರೂ ಒಂದೇ, ಜ್ಞಾನ ಅಂದರೂ ಒಂದೇ. ಅದಾದ ಮೇಲೆ ಮುಂದಕ್ಕೆ ಬಂದರೆ ಏನುಂಟು? ಸಚ್ಚಿದಾನಂದ. ಆನಂದ ಅಲ್ಲೂ ಉಂಟು, ಈ ನಾಮದಲ್ಲೂ ಉಂಟು. ಅಂದರೆ ಆನಂದ ಎನ್ನುವಂಥ ಪದ ಉಭಯತ್ರ ಸಮಾನ, ಎರಡು ನಾಮಗಳಲ್ಲೂ ಸಮಾನ. ಇನ್ನು ಒಂದು ಶಬ್ದ ಉಂಟು, ಅಲ್ಲಿ ರೂಪಿಣಿ ಅಂತ ಉಂಟು, ಇಲ್ಲಿ ರೂಪ ಅಂತ ಉಂಟು. ಪ್ರಾಯಶಃ ಇಷ್ಟು ಸ್ಪಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೇನೆ. ಈಗ ಇಲ್ಲೊಂದು ಸಂಶಯ ನಮಗೆ. ಏವಂಚ ಈ ಎರಡೂ ನಾಮಗಳಲ್ಲೂ ಸಹ ಸಾದೃಶ್ಯ ಬಾಹುಲ್ಯವನ್ನು ನಾವು ಕಾಣೋದಕ್ಕೆ ಸಾಧ್ಯ ಇದೆ. ಇದನ್ನು ನೋಡಿ ಆದಮೇಲೆ ನಮಗೊಂದು ಸಂಶಯ ಬರ್ತದೆ. ಈಗ ಹಾಗಿದ್ರೆ ಒಂದೇ ನಾಮವೇ ಆವೃತ್ತಿಗೊಂಡು ಈಗ 700ನೇ ನಾಮವಾಗಿ ಬಂತು, ಮತ್ತು ಈಗ 791ನೇ ನಾಮವಾಗಿ ಬಂತಲ್ಲ. ಸಾದೃಶ್ಯ ಇಷ್ಟೆಲ್ಲ ಇದಾದಮೇಲೆ ಒಂದೇ ನಾಮವೇ ಎರಡಾವೃತ್ತಿ ಬಂದಾಗಾಯಿತು. ಅಲ್ಲಿ ಒಂದು ದೃಷ್ಟಿಯಲ್ಲಿ ಪುನರುಕ್ತಿ ದೋಷ ಆಯ್ತಲ್ವಾ? ಲಲಿತಾ ಸಹಸ್ರನಾಮದಲ್ಲಿ ಮುಂದೆ ಯಾವ ನಾಮ ಹೇಳಬೇಕು ಅಂತ ಗೊತ್ತಿಲ್ಲದೆ ಹೇಳಿದ್ದನ್ನೇ ಮತ್ತೆ ಹೇಳಿದ್ರಾ ಎನ್ನುವಂಥ ಒಂದು ಸಂಶಯ ಬರುವ ಸಾಧ್ಯತೆ ಇದೆ ಅಧ್ಯಯನಾಸಕ್ತರಾದವರಿಗೆ. ಭಾಳಷ್ಟು ಜನ ಇಷ್ಟೆಲ್ಲ ವಿಚಾರ ಮಾಡೋದಿಲ್ಲ. ಯಾಕೆ ಕೇಳಿದರೆ ಅದಾಯ್ತಲ್ವ, ಮುಂದೆ ಹೋಗೋಣ ಹೀಗೆ ಅಂತ. ಅದಕ್ಕೋಸ್ಕರ ಹೇಳಿದೆ, ತೀವ್ರವಾದಂಥ ಆಸಕ್ತಿಯಿಂದ ನೋಡುವವರಿಗೆ ಈ ಸಂಶಯ ಬರ್ತದೆ, ಬಂದರೆ ತಪ್ಪೇನಿಲ್ಲ. ಈ ಎರಡೂ ನಾಮಗಳು ಸಹ ಯಾಕೆ ಹೀಗೆ ತೀರಾ ಸಾಮ್ಯತೆಯಿಂದ ಕೂಡಿವೆ? ಪುನರುಕ್ತಿ ದೋಷ ಆದಂತೆ ಕಾಣ್ತದೆಲ್ಲ ಅಂತಂದರೆ ಅದು ವಾಸ್ತವಿಕವಾಗಿ ಪುನರುಕ್ತಿ ದೋಷ ಅಲ್ಲವೇ ಅಲ್ಲ. ಹಾಗಿದ್ರೆ ಯಾಕೆ ಹೀಗೆ ಹೇಳಿದರು ಅಂತ ಒಂದು ಪ್ರಶ್ನೆ. ನೋಡಿ, ಜಗನ್ಮಾತೆ ಸಾಕ್ಷಾತ್ ಪರಬ್ರಹ್ಮ ಸ್ವರೂಪಿಣಿ. ಅವಳು ಹೇಗಿದ್ದಾಳೆ ಅಂದರೆ ಪರಬ್ರಹ್ಮ ವಸ್ತುವಿಗಿಂತ ಅವಳು ಬೇರೆ ಅಲ್ಲ. ಪರಬ್ರಹ್ಮ ವಸ್ತುವನ್ನು ಪ್ರತಿಪಾದನೆ ಮಾಡುವಂಥದ್ದು ವೇದಾಂತ ಶಾಸ್ತ್ರ. ಆ ವೇದಾಂತಾರ್ಥದ ಹಿನ್ನೆಲೆಯಲ್ಲಿ ಬಂದ ನಾಮಗಳು ಆ 700ನೇ ನಾಮ ಮತ್ತು ಈ ನಾಮ, ಇನ್ನೂ ಬೇಕಷ್ಟು ನಾಮಗಳು ಬಂದಿವೆ. ವೇದಾಂತದಲ್ಲಿ ಪುನರುಕ್ತಿ ಎನ್ನುವಂಥದ್ದು ಅದು ದೋಷವೇ ಅಲ್ಲ. ಪುನರುಕ್ತಿ ಎನ್ನುವಂಥದ್ದು ದೋಷ ಎನ್ನುವಂಥದ್ದು ಅದು ಕಾವ್ಯದಲ್ಲಿ ಮಾತ್ರ. ಆ ದೋಷ ಎನ್ನುವಂಥದ್ದು ಕಾವ್ಯಕ್ಕೆ ಸೀಮಿತವಾದದ್ದೇ ಹೊರತುನು ವೇದಾಂತಕ್ಕೆ ಸಂಬಂಧಪಟ್ಟಿದ್ದು ಅಲ್ಲ. ಯಾಕೆ ಅಲ್ಲ? ಪುನರುಕ್ತಿ ಅಲ್ಲಾದರೂ ದೋಷ, ಇಲ್ಲಿ ಯಾಕಲ್ಲ ಅನ್ನೋದೊಂದು ಪ್ರಶ್ನೆ. ಸ್ವಲ್ಪ ಸಮಾಧಾನವನ್ನು ಹೇಳಿಬಿಡ್ತೇನೆ. ಕಾರಣ ಇಷ್ಟೇ, ವೇದಾಂತದ ವಿಚಾರ ಜಟಿಲ. ಯಾಕೆ ಅಂದರೆ ಅದು ನಮಗೇ ಸಂಬಂಧಪಟ್ಟಂತಹದ್ದು. ನಮಗೆ ಅಂದರೆ ಕಣ್ಣಿಗೆ ಕಾಣದೇ ಇರುವ ಆತ್ಮ ವಸ್ತುವಿಗೆ ಸಂಬಂಧಪಟ್ಟ ವಿಚಾರ. ಆದ್ದರಿಂದಲೇ ಅದು ಜಟಿಲ. ಆದ್ದರಿಂದ ತಕ್ಷಣಕ್ಕೆ ಈ ವೇದಾಂತದ ವಿಚಾರ ಬುದ್ಧಿಗೆ ಹತ್ತೋದಿಲ್ಲ. ಬುದ್ಧಿಗೆ ಹತ್ತಿದ್ರೂ ಸಹ ಅದು ಬಹಳ ಕಾಲ ಬುದ್ಧಿಯಲ್ಲಿ ನಿಲ್ಲೋದಿಲ್ಲ. ಹಾಗಾಗಿ ಅದು ನೆನಪಿರುವುದಕ್ಕಿಂತಲೂ ಮರೆತು ಹೋಗುವ ಸಾಧ್ಯತೆಯೇ ಹೆಚ್ಚು. ಹೀಗೆ
ಮತ್ತೆ ಮತ್ತೆ ಮರೆತು ಹೋಗುವ ವಿಚಾರವನ್ನು ಏನಕೇನ ಪ್ರಕಾರೇಣ ನೆನಪಿನಲ್ಲಿ ಇರಿಸ್ಕೊಳ್ಬೇಕು ಅಂತಾದರೆ ಏನು ಮಾಡಬೇಕು? ಅದನ್ನು ಮತ್ತೆ ಮತ್ತೆ ಹೇಳಬೇಕು, ಮತ್ತೆ ಮತ್ತೆ ಕೇಳಬೇಕು. ಹಾಗೆ ಮತ್ತೆ ಮತ್ತೆ ಕೇಳಿದಾಗಲೂ ಸಹ ಪೂರ್ತಿ ನೆನಪಿಗೆ ಬರ್ತದೆ ಅಂತಲ್ಲ, ಕೊನೆ ಪಕ್ಷ ಓಹೋ ಹಿಂದೆ ನಾನು ಇದನ್ನು ಕೇಳಿದ್ದೇ ಅಂತ ನೆನಪಾಗಬಹುದು, ಅಥವಾ ಈ ಬಾರಿ ಕೇಳಿದಾಗಲೂ ಸಹ ಅದು ಹೊಸತಾಗಿ ಕಾಣಬಹುದು. ಹೀಗೆ ವೇದಾಂತ ವಿಚಾರವನ್ನು ನೆನಪಿಟ್ಟುಕೊಳ್ಳೋದಕ್ಕೆ ಮತ್ತೆ ಮತ್ತೆ ಕೇಳುವುದೊಂದೇ ಉಪಾಯ. ಅದಕ್ಕೋಸ್ಕರಲೇ ವೇದಾಂತದಲ್ಲಿ ಪುನರುಕ್ತಿ ದೋಷ ಅಲ್ಲ, ಪುನರುಕ್ತಿ ಎನ್ನುವಂಥದ್ದು ಗುಣ. ನಮ್ಮ ಪ್ರಾಚೀನರು ವೇದಾಂತ ವಿಚಾರ ನೆನಪಿರಲಿ ಅಂಥೇಳಿ ಮತ್ತೆ ಮತ್ತೆ ಹೇಳುವುದರ ಮೂಲಕ ನಮಗೆ ಪರಮ ಉಪಕಾರ ಮಾಡಿದ್ದಾರೆ. ಉಪಕಾರ ಯಾವಾಗಲೂ ಗುಣವೇ ಅಷ್ಟೇ ಹೊರತು ಸಹ ಅದು ದೋಷ ಅಲ್ಲ. ಆದ್ದರಿಂದ ವೇದಾಂತದಲ್ಲಿ ಈ ಪುನರುಕ್ತಿ ಅದು ಗುಣ. ಆದ್ದರಿಂದ ಪುನರುಕ್ತಿಯನ್ನು ಹೇಳೋದಕ್ಕೆ ಇಲ್ಲಿ ಅವಕಾಶ ಇಲ್ಲ. ಇಷ್ಟು ಹಿನ್ನೆಲೆಯಲ್ಲಿ ಈಗ ಈ ನಾಮದ ವಿವರಣೆಯನ್ನು ನೋಡೋಕ್ಕಿಂತ ಮೊದಲು ಇನ್ನೊಂದು ವಿಚಾರ. ಜಗನ್ಮಾತೆ ಪರಬ್ರಹ್ಮ ಸ್ವರೂಪಿಣಿಯೇ ಆದ್ದರಿಂದ ವೇದಾಂತ ಶಾಸ್ತ್ರದಲ್ಲಿ ಪರಬ್ರಹ್ಮವನ್ನು ತಿಳಿಸುವುದಕ್ಕೆ ಏನೆಲ್ಲ ಲಕ್ಷಣಗಳಿವೆಯೋ ಆ ಎಲ್ಲ ಲಕ್ಷಣಗಳು ಜಗನ್ಮಾತೆಗೂ ಸಹ ಅನ್ವಯಿಸ್ತವೆ. ಪರಬ್ರಹ್ಮ ವಸ್ತುವನ್ನು ತಿಳಿಸೋದಕ್ಕೆ ವೇದಾಂತ ಶಾಸ್ತ್ರದಲ್ಲಿ ಪ್ರಧಾನವಾಗಿ 2 ಲಕ್ಷಣಗಳಿವೆ. ಒಂದು ತಟಸ್ಥ ಲಕ್ಷಣ, ಇನ್ನೊಂದು ಸ್ವರೂಪ ಲಕ್ಷಣ ಅಂತ. ಹಾಗಂದ್ರೆ ಏನು ಅಂತ ನೋಡಿ. ತಟಸ್ಥ ಲಕ್ಷಣ ಈ ಶಬ್ದಗಳೆಲ್ಲ ನಮಗೆ ಅಷ್ಟು ಪರಿಚಯ ಇರೋದೇನೆ. ತಟ ಅನ್ನೋದಕ್ಕೆ ಕನ್ನಡದಲ್ಲಿ ದಡ ಅಂತ ಕರೀತಾರೆ. ನದಿಯ ತಟ. ಆ ತಕಾರ ಜಾಗದಲ್ಲಿ ಏನಾಯಿತು? ದ ಆಯಿತು. ಟಕಾರ ಪ್ಲೇಸಲ್ಲಿ ಡ ಬಂತು, ದಡ ಅಂತ ಆಯಿತು. ಈಗ ಒಂದು ಪ್ರಶ್ನೆ, ನದಿಯ ದಡದಲ್ಲಿ ನಿಂತ ಮಾತ್ರಕ್ಕೆ ನದಿಯಲ್ಲಿ ಸ್ನಾನ ಮಾಡಿದಂತೆ ಆಗ್ತದೆಯಾ? ಇಲ್ಲ. ನದಿಯ ನೀರಿನ ರುಚಿಯನ್ನು ಇವನು ಅನುಭವಿಸೋದಕ್ಕಾಗತ್ತಾ? ಇಲ್ಲ. ದಡದಲ್ಲಿ ನಿಂತವನೇ ಬೇರೆ, ಹರಿತಾ ಇರುವಂಥ ನದಿಯೇ ಬೇರೆ. ದಡದಲ್ಲಿ ನಿಂತ ಮಾತ್ರಕ್ಕೆ ನಿಂತ ವ್ಯಕ್ತಿ ನದಿಯಲ್ಲಿ ಇದ್ದಂತೆ ಅಲ್ಲ, ಅಥವಾ ಅವನೇ ನದಿಯೂ ಅಲ್ಲ. ಬೇರೆ ಬೇರೆ ತಾನೆ. ಹಾಗೆ ದಡದಲ್ಲಿ ನಿಂತವನು ಹೇಗೆ ನದಿಯಲ್ಲವೋ ಹಾಗೆಯೇ ಈ ತಟಸ್ಥ ಲಕ್ಷಣ ಎನ್ನುವಂಥದ್ದು ಪರಬ್ರಹ್ಮ ವಸ್ತುವಿನದೇ ಸ್ವರೂಪ ಅಲ್ಲ. ಹಾಗಿದ್ರೆ ಅದೇನು ಮಾಡುತ್ತೆ ಕೇಳಿದರೆ ಅದನ್ನು ಪರಿಚಯಿಸಿ ಹೊರಟು ಹೋಗಿಬಿಡುತ್ತೆ ಅಷ್ಟೆ. ಇದಕ್ಕೊಂದು ಶಾಸ್ತ್ರ ಉದಾಹರಣೆ ಕೊಡುತ್ತೆ. ಏನು ಅಂದರೆ, ಶಾಸ್ತ್ರದ ಪರಿಭಾಷೆಯಲ್ಲಿ ಇದರ ವಿವರಣೆ ಹೀಗೆ: ಕಾದಾಚಿತ್ಕೇ ಸತಿ ವ್ಯಾವರ್ತಕತ್ವಂ ತಟಸ್ಥ ಲಕ್ಷಣಂ ಅಂತ. ಅಂದರೆ ಈ ಲಕ್ಷಣ ಕಾದಾಚಿತ್ಕ ಲಕ್ಷಣ ಅಂತ ಇರಬೇಕಿದ್ರೆ ಆ ಲಕ್ಷಣದಿಂದ ಹೇಳಲ್ಪಡುವ ಒಂದು ಲಕ್ಷ್ಯ ಇರಬೇಕು. ಹೌದು ತಾನೇ? ಲಕ್ಷ್ಯ ಮತ್ತು ಲಕ್ಷಣ. ಲಕ್ಷ್ಯವನ್ನು ಪರಿಚಯಿಸೋದಕ್ಕೋಸ್ಕರ ಒಂದು ಲಕ್ಷಣ ಬೇಕು. ಯಸ್ಯ ಲಕ್ಷಣ ಮುಚ್ಚತೆ ತಲ್ಲಕ್ಷ್ಯಂ. ಲಕ್ಷಣ ಯಾವುದನ್ನು ಹೇಳತ್ತೋ ಅದರ ಹೆಸರು ಲಕ್ಷ್ಯ. ಈಗ ಕಾದಾಚಿತ್ಕೇ ಸತಿ ವ್ಯಾವರ್ತಕತ್ವಂ ಅನ್ನೋದು ಒಂದು ಲಕ್ಷಣ ಶಾಸ್ತ್ರದ ಪರಿಭಾಷೆಯಲ್ಲಿ. ಈ ಲಕ್ಷಣದಿಂದ ಹೇಳಲ್ಪಡುವಂಥ ಲಕ್ಷ್ಯ ಯಾವುದು ಅಂದರೆ ಪರಬ್ರಹ್ಮ ವಸ್ತು. ಆದರೆ ಲಕ್ಷಣವೇ ಏನಲ್ಲ, ಲಕ್ಷ್ಯ ಅಲ್ಲ. ಇಷ್ಟು ಅರ್ಥದ ಹಿನ್ನೆಲೆ. ಇದು ಕಾದಾಚಿತ್ಕ. ಕಾದಾಚಿತ್ಕ ಅಂದರೆ ಅದು ಟೆಂಪ್ರವರಿ ಅಂತ ಅರ್ಥ. ಈ ಲಕ್ಷಣ ಟೆಂಪ್ರವರಿ ಅಂದರೆ ಎಷ್ಟರ ಮಟ್ಟಿಗೆ ಟೆಂಪ್ರವರಿ ಅಂದರೆ, ಲಕ್ಷ್ಯವನ್ನು ನಿಮಗೆ ಅರ್ಥ ಮಾಡಿಸಿ ಆದ ಮೇಲೆ ಅದು ಇದ್ರೂ ಸರಿ, ಇಲ್ಲಿದ್ರೂ ಸರಿ. ಇದಕ್ಕೆ ಒಂದು ಉದಾಹರಣೆ ಶಾಸ್ತ್ರದ ನೆಲೆಯಲ್ಲಿ ನಾವು ಕಂಡುಕೊಳ್ಳೋದಕ್ಕಾಗುತ್ತೆ. ಒಬ್ಬ ಬೇರೆ ಊರಿನವರು ಇನ್ನೊಂದು ಊರಿಗೆ ಬಂದ. ಅಲ್ಲಿ ಬಂದಾಗ ಯಾವನೋ ಒಬ್ಬ ಅಪರಿಚಿತ ವ್ಯಕ್ತಿ ಹತ್ತಿರ ಕೇಳಿದವನು,
ನಾನು ಇಲ್ಲಿ ದೇವದತ್ತ ಅನ್ನುವರ ಮನೆಗೆ ಹೋಗಬೇಕು, ಅವ್ರ ಮನೆ ಯಾವುದು ಈ ಊರಲ್ಲಿ ಅಂತ ಕೇಳಿದ. ಆಗ ಅವನು ಹೇಳ್ತಾನೆ, ಹೋಗಬೇಕಾ ನೋಡಿ ಹೇಳ್ತಾನೆ, ಅಲ್ಲಿ ನೋಡಿ, ಯಾರ ಮನೆಯ ಮೇಲೆ ಕಾಗೆ ಕುಳಿತಿದೆಯೋ ಆ ಕಾಗೆ ಕೂತ ಮನೆಯೇ ದೇವದತ್ತನ ಮನೆ. ಹೌದು ತಾನೆ? ಕಾಕೋಪವಿಷ್ಟಂ ದೇವದತ್ತ ಗ್ರಹಂ. ಎಷ್ಟು ಅಕ್ಯುರೇಟ್ ಆಗಿ ಹೇಳ್ತಾರೆ ಶಾಸ್ತ್ರಕಾರ ಅಂದರೆ, ಒಂದು ಸ್ವಲ್ಪನೂ ಆಚೆ ಈಚೆ ಮಾಡೋದಕ್ಕಾಗೋದಿಲ್ಲ, ಅಷ್ಟು ಕರೆಕ್ಟಾಗಿ ಹೇಳ್ತಾರೆ. ಇದನ್ನು ಕೇಳಿದ ತಕ್ಷಣ ಆ ಪರ ಊರಿನವನಿಗೆ ಇದು ದೇವದತ್ತನ ಮನೆ ಅಂತ ಗೊತ್ತಾಗತ್ತೆ. ಇವನು ಗೊತ್ತಾಗ ಅಲ್ಲಿಗೆ ಹೋಗೋಷ್ಟು ಹೊತ್ತಿಗೆ ಕಾಗೆ ಹಾರು ಹೋಗಿರುತ್ತೆ. ಆದರೆ ದೇವದತ್ತನ ಮನೆಯನ್ನು ಹುಡ್ಕೊಂಡು ಹೋಗೋದಕ್ಕೆ ಇಷ್ಟು ಲಕ್ಷಣ ಸಾಕು. ಇವನು ಹೋಗೋ ಕಾಲದಲ್ಲೂ ಕಾಗೆ ಅಲ್ಲೇ ಕೂತ್ಕೊಂಡಿರಬೇಕು ಅಂತ ಇಲ್ಲ. ಹೌದು ತಾನೆ? ಹಾಗೆಯೇ ಈ ದೇವದತ್ತನ ಮನೆಯೇ ಕಾಗೆ ಅಲ್ಲ, ಕಾಗೆಯೇ ದೇವದತ್ತನ ಮನೆಯೂ ಅಲ್ಲ. ಇವೆರಡೂ ಟೋಟಲಿ ಬೇರೆ ಬೇರೆಗಳು. ಆದರೆ ಈ ಕಾಗೆಯ ಗುರುತಿನಿಂದ ದೇವದತ್ತನ ಮನೆಯನ್ನು ನಾವು ಗುರುತಿಸೋದಕ್ಕೆ ಆಗುತ್ತೆ. ಇಷ್ಟು ಹಿನ್ನೆಲೆಯಲ್ಲಿ ಶಾಸ್ತ್ರದ ಪರಿಭಾಷೆಯಲ್ಲಿ ಬ್ರಹ್ಮವಸ್ತುವನ್ನು ತಿಳಿಯೋದಕ್ಕೆ ಹೇಳ್ತಾರೆ, ಅಸ್ಯ ಪ್ರಪಂಚಸ್ಯ ಯದಧಿಷ್ಠಾನಂ ತದ್ಬ್ರಹ್ಮ. ಈ ಪ್ರಪಂಚಕ್ಕೆ ಯಾವುದು ಆಧಾರವಾಗಿ ಇದೆಯೋ ಅದು ಬ್ರಹ್ಮ. ಇದು ಆ ಬ್ರಹ್ಮವಸ್ತುವನ್ನು ತಿಳಿಸ್ಲಿಕ್ಕಿರುವಂಥ ತಟಸ್ಥ ಲಕ್ಷಣ. ಅಥವಾ ಯಾವುದು ಈ ಪ್ರಪಂಚದ ಸೃಷ್ಟಿ ಸ್ಥಿತಿ ಲಯಗಳನ್ನು ಮಾಡ್ತದೆಯೋ ಅದೇ ಬ್ರಹ್ಮ ಅಂತಲೂ ಹೇಳ್ತಾರೆ. ಪ್ರಶ್ನೆ ಇಷ್ಟೇ, ಪ್ರಪಂಚಕ್ಕೆ ಯಾವುದು ಆಧಾರವಾಗಿದೆಯೋ ಅದು ಬ್ರಹ್ಮ ಅಂತಂದರೆ ಬ್ರಹ್ಮ ಬೇರೆ, ಅದರ ಮೇಲಿರುವಂತಹ ಈ ಪ್ರಪಂಚ ಬೇರೆ ಅಂತ. ಹೀಗೆ ಒಪ್ಕೊಂಡ್ರೆ ಅದ್ವೈತ ಭಂಗ. ಹೌದು ತಾನೆ? ಹೀಗೆ ಹೇಳಬೇಕಾ? ಇಲ್ಲ. ಹಾಗಿದ್ರೆ ಯಾಕೆ ಹೀಗೆ ಹೇಳ್ತೀವಿ ಕೇಳಿದರೆ, ಪ್ರಥಮ ಶ್ರವಣ ಮಾಡುವಂತಹ ಅಭ್ಯಾಸಿಗಳಿಗೆ ಓಹೋ ಬ್ರಹ್ಮ ಎನ್ನುವುದು ಒಂದು ಪ್ರಪಂಚದ ಮೂಲದಲ್ಲಿ ಇದೆ ಅಂತ ಗೊತ್ತಾದರೆ ಮುಂದಕ್ಕೆ ಅಧ್ಯಯನ ಮಾಡ್ತಾ ಮಾಡ್ತಾ ಆರೋಪಿತವಾದಂಥ ಪ್ರಪಂಚವನ್ನು ಬಿಟ್ಟು ಅಧಿಷ್ಠಾನವಾದಂಥ ಬ್ರಹ್ಮದ ಕಡೆಗೆ ಮುಖ ಮಾಡ್ತಾನೆ ಅಧ್ಯಯನಾಸಕ್ತನಾದವನು. ಉದ್ದೇಶ ಅದೇ ಅಷ್ಟೇ ಹೊರತು ಸಹ ಪ್ರಪಂಚ ಅಲ್ಲ. ಕಾಗೆಯನ್ನು ತೋರಿಸೋದಲ್ಲ, ದೇವದತ್ತನ ಮನೆಯನ್ನು ತೋರಿಸೋದು. ಹಾಗೇನೆ ಬ್ರಹ್ಮ ಸೃಷ್ಟಿ ಸ್ಥಿತಿ ಲಯ ಮಾಡುತ್ತೆ ಅಂದರೆ ಅದು ಯಾವಾಗಲೂ ಸೃಷ್ಟಿ ಸ್ಥಿತಿ ಲಯ ಮಾಡಿಕೊಂಡು ಇರೋದಿಲ್ಲ. ಸೃಷ್ಟಿ ಸ್ಥಿತಿ ಲಯ ಅದರಲ್ಲಿ ಆದ ಹಾಗೆ ತೋರ್ತಾ ಇರುತ್ತೆ. ಅಷ್ಟು ಹಿನ್ನೆಲೆಯಲ್ಲಿ ಒಬ್ಬ ಅಭ್ಯಾಸ ಮಾಡುವಂಥ ವಿದ್ಯಾರ್ಥಿಗೆ, ವೇದಾಂತಾಭ್ಯಾಸಿಗೆ ಇಷ್ಟರಿಂದ ಈ ಪ್ರಪಂಚ ಮೂಲದಲ್ಲಿ ಒಂದಿದೆ ಅಂತಷ್ಟು ಗೊತ್ತಾಗುತ್ತೆ. ಅದು ನಾನು ತಿಳಿಬೇಕಾದದ್ದು ಅಂತ ಎರಡನೇ ಸ್ಟೆಪ್, ಅದು ಗೊತ್ತಾಗುತ್ತೆ. ಹೀಗೆ ಬ್ರಹ್ಮದಲ್ಲಿ ನಿಜವಾಗಿಯೂ ಸಹ ಇಲ್ಲದಿರುವುದನ್ನು ಇದೇ ಅಂತ ಹೇಳಿ ಆರೋಪಿಸಿ ಅದನ್ನು ಪರಿಚಯಿಸುವಂತಹದ್ದು ಅದು ತಟಸ್ಥ ಲಕ್ಷಣ. ನಾನು ಶಾಸ್ತ್ರದ ಹಿನ್ನೆಲೆಯಲ್ಲಿ ಈ ಲಕ್ಷಣ ಹೇಳಿದ್ದೇನೆ. ಆಧುನಿಕ ಭಾಷೆಯಲ್ಲಿ ಬೇರೆ ಒಂದು ಉದಾಹರಣೆ ಕೊಟ್ಟಿದ್ದೆ ಹಿಂದೆ, ನೆನಪಿಗೆ ಬರ್ತದೆಯೋ ಇಲ್ಲ ನೋಡಿ. ಈ ಸಾಫ್ಟ್ವೇರ್ ಕಂಪನಿಗಳಲ್ಲೆಲ್ಲ ಕನ್ನಡಿ ಕಟ್ಟಡ ಆಗಿರುತ್ತದೆ ಅದು ಅಲ್ವಾ. ಆ ಕಟ್ಟಡದಲ್ಲಿ ಒಳಕ್ಕೆ ಹೋಗೋದಕ್ಕೆ ಬಾಗಿಲು ಎಲ್ಲಿದೆ ಅಂತಲೇ ಗೊತ್ತಾಗೋದಿಲ್ಲ. ಅದಕ್ಕೋಸ್ಕರ ನಮಗೊಂದೇ ಅಲ್ಲ, ಅವರಿಗೂ ಆಗುತ್ತೆ ಈ ಸಮಸ್ಯೆ. ಅದಕ್ಕೋಸ್ಕರ ಮೊದಲು ಏನು ಮಾಡ್ತಾರೆ ಕೇಳಿದರೆ, ಆ ಬಾಗಿಲಿದ್ದ ಜಾಗಕ್ಕೆ ಒಂದು ಪೇಪರನ್ನು ಅಂಟಿಸೋದು ಅಥವಾ ಇನ್ಯಾವುದೋ ಒಂದು ಗುರುತ ಮಾಡೋದು ಅಂತ ಮಾಡ್ತಾರೆ ಅಲ್ವಾ. ಕೊನೆಗೆ ಏನಾಗುತ್ತೆ ಕೇಳಿದರೆ, ಆ ಗುರುತು ಇಲ್ಲದೇ ಇದ್ರೂ ಸಹ ಇಲ್ಲಿ ಬಾಗಿಲಿದೆ ಅನ್ನೋದು ಗೊತ್ತಾಗುತ್ತೆ. ಆ ಗುರುತೇ ಬಾಗಿಲಲ್ಲ, ಗುರುತು ಬಾಗಿಲನ್ನು ತಿಳಿದುಕೊಳ್ಳೋದಕ್ಕೋಸ್ಕರ. ಇದು ತಟಸ್ಥ ಲಕ್ಷಣ. ಹಾಗೆಯೇ ಈ ಪರಬ್ರಹ್ಮ ವಸ್ತುವನ್ನು ತಿಳಿಯೋದಕ್ಕೆ ಇರುವಂತಹ ಲಕ್ಷಣಗಳಲ್ಲಿ ಮೊದಲನೇದು ತಟಸ್ಥ ಲಕ್ಷಣ. ಇಲ್ಲಿ ಲಕ್ಷಣ ಬೇರೆ, ಲಕ್ಷ್ಯವಾದ ಪರಬ್ರಹ್ಮ ವಸ್ತು
ಬೇರೆ. ಮುಂದಿನದು ಇದು ಸ್ವರೂಪ ಲಕ್ಷಣ. ಈ ಸ್ವರೂಪ ಲಕ್ಷಣ ಲಕ್ಷ್ಯವಾದ ಪರಬ್ರಹ್ಮಕ್ಕಿಂತ ಬೇರೆ ಅಲ್ಲ. ಅದಕ್ಕೋಸ್ಕರಲೇ ಶಾಸ್ತ್ರದ ಪರಿಭಾಷೆಯಲ್ಲಿ ಇದನ್ನು ಹೀಗೆ ಹೇಳ್ತಾರೆ, ಲಕ್ಷ್ಯಾಭಿನ್ನಂ ಸತ್ ಲಕ್ಷ್ಯಬೋಧಕಂ ಸ್ವರೂಪ ಲಕ್ಷಣಂ. ಅಂದರೆ ಲಕ್ಷ್ಯವಾದ ಪರಬ್ರಹ್ಮ ವಸ್ತುವಿಗಿಂತಲೂ ಬೇರೆ ಅಲ್ಲದೆ ಅದನ್ನು ತಿಳಿಸಿಕೊಡುವ ಲಕ್ಷಣವೇ ಸ್ವರೂಪ ಲಕ್ಷಣ ಅಂತ. ಇದು ಸ್ವಲ್ಪ ಜಟಿಲ ಮೊದಲನೇ ಲಕ್ಷಣಕ್ಕೆ ಹೋಲಿಸಿದರೆ, ಆದರೂ ಅರ್ಥ ಆಗದೇ ಇರುವಷ್ಟೇನೂ ಜಟಿಲ ಅಲ್ಲ, ಕಷ್ಟ ಅಲ್ಲ. ಸ್ವಲ್ಪ ನಾವು ನಮ್ಮ ಮೆದುಳನ್ನು ಮಸ್ಕೊಳ್ಬೇಕು ಅಷ್ಟೇ. ಹೀಗೆ ಬ್ರಹ್ಮಕ್ಕಿಂತ ಬೇರೆ ಆಗಿರದೆ ಅದನ್ನು ತಿಳಿಸುವ ಲಕ್ಷಣ ಅದು ಸ್ವರೂಪ ಲಕ್ಷಣ. ಇದನ್ನು ಉಪನಿಷತ್ತು ಏನಂತ ಕರೆಯುತ್ತೆ ಅಂದರೆ ಸಚ್ಚಿದಾನಂದ ಸ್ವರೂಪತ್ವಂ ಸ್ವರೂಪ ಲಕ್ಷಣಂ ಅಂತ ಹೇಳ್ಬಿಡುತ್ತೆ. ಅದರ ಸ್ವರೂಪ ಯಾವುದಕ್ಕೆ, ಲಕ್ಷಣ ಯಾವುದು ಕೇಳಿದರೆ ಸಚ್ಚಿದಾನಂದ ಸ್ವರೂಪತ್ವಂ ಬಂತು ನೋಡಿ. ಮತ್ತೆ ಪುನಃ ಸಚ್ಚಿತ್ ಆನಂದ ಸ್ವರೂಪತ್ವಂ ಅದು ಸ್ವರೂಪ ಲಕ್ಷಣಂ. ಅಥವಾ ತೈತ್ರಿಯ ಉಪನಿಷತ್ತು ಇನ್ನೊಂದು ಲಕ್ಷಣ ಹೇಳುತ್ತೆ, ಸತ್ಯಂ ಜ್ಞಾನಮನಂತಂ ಬ್ರಹ್ಮ. ಇದು ಸಹ, ಇದೆರಡೂ ಸಹ ಸ್ವರೂಪ ಲಕ್ಷಣಕ್ಕೆ ಉದಾಹರಣೆ. ಅಂದರೆ ಹೇಗಿದೆ ಕೇಳಿದರೆ, ಆ ಪರಬ್ರಹ್ಮ ವಸ್ತು ಸತ್ಯಸ್ವರೂಪ, ಮತ್ತು ಜ್ಞಾನಸ್ವರೂಪ, ಮತ್ತು ಅನಂತ ಸ್ವರೂಪ. ಈ ಮೂರರಿಂದ ಕೂಡಿದ್ದು ಅಂತಲ್ಲ, ಈ ಮೂರೇ ಅದರ ಸ್ವರೂಪ. ಅದು ಎಂದೆಂದೂ ಸತ್ಯ, ಎಂದೆಂದೂ ಚಿತ್ ಜ್ಞಾನಸ್ವರೂಪ, ಎಂದೆಂದೂ ಅದು ಆನಂದ ಸ್ವರೂಪ. ಅಂದರೆ ಆ ಸತ್ಯ ಎನ್ನುವುದನ್ನು ಬಿಟ್ಟು ಬ್ರಹ್ಮವಸ್ತು ಇಲ್ಲ, ಮತ್ತು ಜ್ಞಾನ ಎನ್ನುವುದನ್ನು ಬಿಟ್ಟು ಬ್ರಹ್ಮವಸ್ತು ಇಲ್ಲ. ಹಾಗೆ ಆನಂದ ಎನ್ನುವುದನ್ನು ಬಿಟ್ಟು ಅಥವಾ ಅನಂತ ಎನ್ನುವುದನ್ನು ಬಿಟ್ಟು ಬ್ರಹ್ಮವಸ್ತು ಬೇರೆ ಇಲ್ಲ. ಆದ್ದರಿಂದಲೇ ಇದು ಆ ಬ್ರಹ್ಮವಸ್ತುವಿನ ಸ್ವರೂಪ ಲಕ್ಷಣ. ಈಗ ಈ ನಾಮಕ್ಕೆ ಬಂದು ನೋಡೋದಾದರೆ ಸತ್ಯ ಜ್ಞಾನಾನಂದ ರೂಪ ನೋಡಿ. ಉಪನಿಷತ್ತಲ್ಲಿ ಏನು ಸ್ವರೂಪ ಲಕ್ಷಣಕ್ಕೆ ಉದಾಹರಣೆಯನ್ನು ಕೊಟ್ಟಿದ್ದಾರೋ ಅದೆಷ್ಟನ್ನೂ ಸಹ ನಾವು ಈ ನಾಮದಲ್ಲಿ ಇಲ್ಲಿ ಕಾಣ್ತೇವೆ. ಸತ್ಯ ಜ್ಞಾನಂದ, ಅಲ್ಲಿ ಅನಂತ ಅಂತ ಉಂಟು ಉಪನಿಷತ್ತಿನಲ್ಲಿ, ಇನ್ನು ಆನಂದ ಅಂತ ಉಂಟು. ಆನಂದ ರೂಪ ಅಂತ ಅಂದರೆ ಬ್ರಹ್ಮಸ್ವರೂಪಿಣಿಯಾದಂತಹ ಜಗನ್ಮಾತೆ ಅವಳ ಸ್ವರೂಪ ಲಕ್ಷಣವನ್ನು ಈ ನಾಮ ನಮಗೆ ಹೇಳ್ತಾ ಇದೆ ಅಂತ. ಲಲಿತಾ ಸಹಸ್ರನಾಮವನ್ನು ಓದುವಾಗ ವೇದಾಂತದ ಅಭ್ಯಾಸ ಅನಿವಾರ್ಯ ಅನ್ನೋದು ಮತ್ತೆ ಮತ್ತೆ ಅದು ಸಿದ್ಧವಾಗ್ತಾ ಬಂದ್ಬಿಟ್ಟಿದೆ ಹೀಗೆ ಅಂತ. ಹಾಗಿಲ್ಲದ್ರೆ ಏನಾಗುತ್ತೆ ಕೇಳಿದರೆ, ಈ ನಾಮಗಳನ್ನು ನಮ್ಮ ನಾಲಿಗೆ ಉಚ್ಚಾರಣೆ ಮಾಡುತ್ತೆ, ಶಬ್ದ ಕೇಳಿಸ್ಕೊಳ್ಳುತ್ತೆ, ಒಂದಿಷ್ಟು ಮರ್ತು ಹೋಗ್ಬಿಡುತ್ತೆ ಅಷ್ಟೇ, ಗಿಣಿಪಾಠ ಆಗ್ತದೆ. ಅದಾಗಬಾರ್ದು ಅಂತಾದರೆ ವೇದಾಂತದ ಹಿನ್ನೆಲೆ ಸ್ವಲ್ಪ ಬೇಕು. ಸೌಭಾಗ್ಯ ಭಾಸ್ಕರ ಅಂದರೆ ಭಾಸ್ಕರಾಯರ ವ್ಯಾಖ್ಯಾನ ಹೇಳುತ್ತೆ, ಸತ್ಯಂ ಜ್ಞಾನಂ ಆನಂದಶ್ಚ ರೂಪಂ ಯಸ್ಯ ಸಾ ಅಂತ ಇದರ ವಿವರಣೆ. ಸತ್ಯಂ ಜ್ಞಾನಂ ಆನಂದಶ್ಚ ರೂಪಂ, ಈ ಮೂರು ಅವುಗಳ ರೂಪ ಅಂದರೆ, ಅದರ ರೂಪ ಅಂದರೆ ಸ್ವರೂಪ. ಯಾವಳ ಸ್ವರೂಪ ಈ ಮೂರೇ ಆಗಿದೆಯೋ ಅವಳು ಸತ್ಯಜ್ಞಾನಾನಂದ ರೂಪ ಅಂತ. ಅಂದ್ರೆ ಏನು ಹೇಳ್ದಂಗಾಯಿತು? ಜಗನ್ಮಾತೆ ಸತ್ಯ ರೂಪ, ಮತ್ತು ಜಗನ್ಮಾತೆ ಆನಂದ ಜ್ಞಾನ ರೂಪ, ಮತ್ತು ಆನಂದ ರೂಪ. ಹೀಗೆ ಮೂರನ್ನೂ ಪ್ರತ್ಯೇಕವಾಗಿ ಅನ್ವಯಿಸಿಕೊಂಡ್ರೆ ಹೆಚ್ಚು ಸ್ಪಷ್ಟವಾಗಿ ಅರ್ಥ ಆಗ್ತದೆ. ಸತ್ಯ ಅಂದರೆ ಏನು? ಮತ್ತು ಪುನಃ ಬಂತಲ್ಲ, ಹಿಂದೆ ಬಂದಿತ್ತು ಇದೆಲ್ಲದೂ ಸಹ. ಭಗವತ್ಪಾದರ ಭಾಷ್ಯದ ವಿವರಣೆ, ಯದ್ರೂಪೇಣ ಯನ್ನಿಶ್ಚಿತಂ ತದ್ರೂಪಂ ನವ್ಯಭಿಚರತಿ ತತ್ ಸತ್ಯಂ. ಯಾವುದು ಎಲ್ಲ ಕಾಲದಲ್ಲೂ ಒಂದೇ ರೀತಿಯಾಗಿರ್ತದೆಯೋ ಅಥವಾ ಯಾವುದು ಯಾವತ್ತೂ ತನ್ನ ಸ್ವರೂಪವನ್ನು ಬದಲಾವಣೆ ಮಾಡೋದೇ ಇಲ್ವೋ ಅದು ಸತ್ಯ. ಹಾಗಿದ್ರೆ ಸುಳ್ಳು ಅಂದ್ರೆ ಏನ್ರಿ? ಅನೃತ ಅಂತ ಸಂಸ್ಥೆಯಲ್ಲಿ ಅದಕ್ಕೆ ಯದ್ರೂಪೇಣ ಯನ್ ನಿಶ್ಚಿತಂ ತದ್ರೂಪಂ ವ್ಯಭಿಚರತ್ ತದ್ ಅನೃತಂ. ಆ ರೂಪವನ್ನು ಬದಲಾವಣೆ ಮಾಡಿಬಿಟ್ರೆ ಅದು ಅನೃತ.
ಯಾಕೆ ವೇದಾಂತ ಈ ಪ್ರಪಂಚವನ್ನು ಸುಳ್ಳು ಅಂತ ಹೇಳುತ್ತೆ ಅಂತಂದರೆ, ನೋಡಿ, ಈ ದೇಹವನ್ನೇ ತಿಳ್ಕೊಳ್ಳಿ, ಪ್ರಪಂಚದ ಸೂಕ್ಷ್ಮ ರೂಪ ಈ ಶರೀರ. ನಾವು ಹುಟ್ಟುವಾಗ ಹೇಗಿತ್ತೋ ಈಗಲೂ ಹಾಗೆ ಇದೆಯಾ? ಬೇಡ. ಒಂದು 10 ವರ್ಷ ಹಿಂದೆ ಹೇಗಿತ್ತೋ ಈಗ ಹಾಗಿದೆಯಾ? ಇಲ್ಲ. ರಿಟೈರ್ಡ್ ಆಗುವಾಗ ಹೇಗಿದ್ದೋ ರಿಟೈರ್ಡ್ ಆಗಿ 10 ವರ್ಷ ಆದಮೇಲೂ ಹಾಗೆ ಇದ್ದೇವಾ? ಇಲ್ಲ. ಅಲ್ಲಿಗೆ ನಿರಂತರ ಇದು ಬದಲಾವಣೆ ಆಗತ್ತೆ ಅಂತ ಆದರೆ ಸತ್ಯದ ಡೆಫಿನೇಷನ್ ಬಂತೋ, ಅದಕ್ಕೆ ಸುಳ್ಳಿನ ಡೆಫಿನೇಷನ್ ಬಂತೋ? ಸುಳ್ಳಿನ ಡೆಫಿನೇಷನ್ ಬಂತು. ಈ ದೇಹ ಪ್ರಪಂಚದ ಸೂಕ್ಷ್ಮ ರೂಪ ಅಂತ ಹೇಳಿದೆ, ಇದರ ವಿಸ್ತೃತ ರೂಪವೇ ಪ್ರಪಂಚ. ಬೆಂಗಳೂರು ಸಿಟಿ 20 ವರ್ಷಗಳ ಹಿಂದೆ ಇದ್ದ ಹಾಗೆ ಇದೆಯಾ? ಇಲ್ಲ. ಬದಲಾವಣೆ ಆಗಿದೆ ಅಂದರೆ ಅದು ಸತ್ಯದ ಲಕ್ಷಣದಲ್ಲಿ ಬಂತೋ ಸುಳ್ಳಿನ ಲಕ್ಷಣದಲ್ಲಿ ಬಂತೋ? ಹಾಗಾಗಿ ಯಾವುದು ನಿರಂತರ ಬದಲಾವಣೆ ಆಗತ್ತೋ ಅದು ಸುಳ್ಳು, ಯಾವುದು ಎಂದೂ ಬದಲಾವಣೆ ಆಗೋದಿಲ್ವೋ ಅದು ಮಾತ್ರ ಸತ್ಯ. ಹಾಗಿದ್ರೆ ಜಗನ್ಮಾತೆ ಅವಳು ಸತ್ಯರೂಪ. ಯಾಕೆಂದರೆ ಎಂದೆಂದೂ ಸಹ ಅವಳು ಹಾಗೇನೇ ಇರ್ತಾಳೆ. ಯಾಕೆ ಅಂದರೆ ಜಗನ್ಮಾತೆಯನ್ನು ಅಂದಿನಿಂದ ಹಿಡಿದು ಇಂದಿನವರೆಗೆ ಯಾರ್ಯಾರು ಆರಾಧನೆ ಮಾಡಿದ್ದಾರೋ ಅವರೆಲ್ಲರೂ ಬದಲಾವಣೆ ಆಗಿ ಹೋದರು. ಆದರೆ ಆಕೆ ಮಾತ್ರ ಎಲ್ಲರಿಗೂ ಸಹ ಚೈತನ್ಯವನ್ನು ತುಂಬುತ್ತಾನೇ ಇದ್ದಾಳೆ, ಪ್ರೇರಕಳಾಗಿಯೇ ಇದ್ದಾಳೆ, ಉತ್ಸಾಹ ಕೊಡ್ತಾನೇ ಇದ್ದಾಳೆ, ಯಾರ್ಯಾರೇ ಏನೇನು ಬೇಕು ಅದನ್ನು ಕೊಡ್ತಾನೇ ಇದ್ದಾಳೆ. ಅವಳೇನು ಬದಲಾವಣೆ ಆಗಲಿಲ್ಲ. ಅಲ್ಲಿಗೆ ಅವಳು ಸತ್ಯರೂಪ ಅನ್ನೋದು ನಿಶ್ಚಿತ. ಇಷ್ಟಾದ ಮೇಲೆ ಮತ್ತೆ ಮುಂದಿನ ವಿಶೇಷಣ ಉಂಟು. ಏನು ಅಂದರೆ ಜ್ಞಾನಂ ಅಂತ. ಸತ್ಯ ಜ್ಞಾನಾನಂದ ರೂಪ. ಜ್ಞಾನ ಅಂದ ತಕ್ಷಣ ಲೋಕದಲ್ಲಿ 2 ತರಹದ ಜ್ಞಾನಗಳಿವೆ. ಒಂದು ಅಂತಃಕರಣದಿಂದ ಬರುವಂತಹ ವೃತ್ತಿರೂಪಾತ್ಮಕವಾದಂತಹ ಜ್ಞಾನ. ಈಗ ನಾವು ಯಾವುದೋ ಒಂದು ಹೊಸ ವಸ್ತುವನ್ನು ನೋಡ್ತೇವೆ, ನೋಡಿದಾಗ ಆ ವಸ್ತುವಿನ ಜ್ಞಾನ ನಮಗೆ ಬರ್ತದೆ, ಆಮೇಲೆ ಕೆಲವು ದಿವಸ ಆದಮೇಲೆ ಮರ್ತು ಹೋಗಿಬಿಡುತ್ತದೆ. ಈ ಜ್ಞಾನ ಎನ್ನುವಂಥದ್ದು ಅದು ಶಾಶ್ವತವಾಗಿ ಇರೋದಿಲ್ವಲ್ಲ ಅಂತ ಒಂದು ಸಂಶಯ ಬರ್ತದೆ. ಇಲ್ಲಿ ಮರ್ತು ಹೋಗೋದು ಅಂತ ಹೇಳ್ತೇವಲ್ಲ, ಮರ್ತು ಹೋಯ್ತು ಅಂದ್ರೆ ಏನ್ರಿ? ಜ್ಞಾನ ಇಲ್ಲ, ನಾಶವಾಯಿತು ಅಂತಾನೆ ಅರ್ಥ ತಾನೆ. ಇದು ವೃತ್ತಿಜ್ಞಾನ. ವೃತ್ತಿಜ್ಞಾನಕ್ಕೆ ಅಳಿವುಂಟು. ವಸ್ತುವಿನ ಜೊತೆಗೆ ಸಹ ಏನಾಗುತ್ತೆ, ಕೆಲವು ಸಲ ಅದು ಬರುತ್ತೆ, ಅದು ಹೋಗುತ್ತೆ. ಆದರೆ ಈ ವೃತ್ತಿಜ್ಞಾನವೂ ಸಹ ನನಗಿತ್ತು ಅನ್ನುವಂಥದ್ದು ಒಂದು ಉಂಟಲ್ಲ, ಅದೇ ನಮ್ಮ ಸ್ವರೂಪ ಜ್ಞಾನ. ಇತ್ತು ಅಲ್ಲ, ಇದೆ, ಯಾವಾಗಲೂ ಸಹ ಇದೆ. ಆ ಸ್ವರೂಪ ಜ್ಞಾನದಿಂದಲೇ ವೃತ್ತಿಜ್ಞಾನ ಎನ್ನುವಂಥದ್ದು ಕೆಲಸ ಮಾಡ್ತಾ ಇರುತ್ತೆ. ಈಗ ನೋಡಿ, ಈ ಪುಸ್ತಕವನ್ನು ನೋಡಿದಾಗ ಇದು ಪುಸ್ತಕ ಅಂತ ಒಂದು ಹೊಸ ಜ್ಞಾನ ಬರುತ್ತೆ. ಇದಕ್ಕೂ ಮೊದಲು ಪುಸ್ತಕ ನೋಡದೇ ಇದ್ದವನಿಗೆ ಅಲ್ವಾ? ಆಮೇಲೆ ಏನಾಗುತ್ತೆ, ಗೊತ್ತಾಗುತ್ತೆ. ಇದನ್ನು ಕೇಳಿದಾಗ ನಮ್ಗೆ ಏನಿಸ್ತದೆ, ಓ, ಜ್ಞಾನವೂ ಸಹ ಹುಟ್ಟುತ್ತದೆ, ಜ್ಞಾನ ಹುಟ್ಟೋದಿಲ್ಲ. ಯಾಕೆ ಕೇಳಿದರೆ, ಇದು ಜ್ಞಾನ ಪುಸ್ತಕ ಅಂತ ನಮಗೆ ಅರಿವು ಬರಬೇಕಿದ್ರೆ ಮೂಲತಃ ನಮ್ಮಲ್ಲಿ ಒಂದು ಜ್ಞಾನ ಇರಬೇಕು. ಆ ಮೂಲಭೂತವಾದಂಥ ಜ್ಞಾನ ಇಲ್ಲದೆ ಇದ್ದರೆ ಪುಸ್ತಕ ಎನ್ನುವಂಥ ಜ್ಞಾನವೂ ಬರುವುದಿಲ್ಲ. ಬರುವಂತಿದ್ರೆ ಅವತ್ತಿಂದ ಈ ಡೆಸ್ಕ್ ಮೇಲೆ ಈ ಪುಸ್ತಕ ಇಡ್ತಾ ಇದ್ದೇನೆ ನಾನು. ಈ ಡೆಸ್ಕ್ಗೆ ಇದು ಪುಸ್ತಕ ಜ್ಞಾನ ಬರಬೇಕಾ ಬಿಡ? ಯಾಕಿಲ್ಲ, ಸ್ವತಃ ಅದಕ್ಕೆ ಇಲ್ಲ. ಯಾವುದಕ್ಕೆ ಸ್ವರೂಪ ಜ್ಞಾನ ಇರುತ್ತೋ ಅಲ್ಲಿ ಆ ಸ್ವರೂಪ ಜ್ಞಾನವೇ ಅಂತಃಕರಣದಲ್ಲಿ ಪ್ರತಿಫಲಿಸಿದಾಗ ಅದು ವೃತ್ತಿಜ್ಞಾನ ಅಂತ ಕರೆಸ್ಕೊಂಡು ನಾವು ಲೋಕದಲ್ಲಿ ಈಗ ನನಗೆ ತಿಳುವಳಿಕೆ ಬಂತು, ತಿಳುವಳಿಕೆ ಇರಲಿಲ್ಲ ಅಂತೆಲ್ಲ ಹೇಳುವಂಥ ವ್ಯವಹಾರ ನಡೀತಾ ಇರುತ್ತೆ. ಹಾಗೆ ಜಗನ್ಮಾತೆ ವೃತ್ತಿಜ್ಞಾನದ ರೂಪದಲ್ಲಿರುವವಳಲ್ಲ, ಅವಳು ಅಖಂಡ ಜ್ಞಾನ ಸ್ವರೂಪ. ಬರೇ ಜ್ಞಾನ, ಜ್ಞಾನ ಬಿಟ್ಟರೆ ಇನ್ನೇನು ಇಲ್ಲವೇ ಇಲ್ಲ, ಅಷ್ಟೇ. ಅಂಥದ್ದು ಅವಳ ಸ್ವರೂಪ. ಹಾಗಾಗಿ ಅವಳನ್ನು ಚಿದ್ರೂಪಿಣಿ, ಜ್ಞಾನರೂಪಿಣಿ ಅಂದರೆ ಜ್ಞಾನ ಸ್ವರೂಪಿಣಿ. ಜ್ಞಾನವನ್ನು ಬಿಟ್ಟು ಅವಳಿಲ್ಲ, ಅವಳನ್ನು ಬಿಟ್ಟು ಜ್ಞಾನ ಇಲ್ಲ. ಅದೆರಡೂ ಒಂದೇ. ಮತ್ತೆ ಮುಂದಿನದು ಆನಂದ ರೂಪ ಎನ್ನುವಂಥದ್ದು. ಈ ಆನಂದ ರೂಪ ಅಂತ ಹೇಳ್ತೇವಲ್ಲ, ಈ ಆನಂದವೂ ಸಹ 2 ರೀತಿಯಾಗಿರುವಂಥದ್ದು.
ಜಗನ್ಮಾತೆ ಆನಂದ ರೂಪ ಅಂತ ಹೇಳುವಾಗ ಆ ಆನಂದ ಎಂಥದ್ದು ಅಂದರೆ, ಇಂದ್ರಿಯಗಳಿಂದ ನಮಗೆ ಬರುವ ಆನಂದ ಅದು ವೈಷಯಿಕ ಆನಂದ. ಏನೋ ಒಂದು ಇಷ್ಟವಾದದ್ದನ್ನು ತಿಂದ್ವಿ, ರಸನೇಂದ್ರಿಯ ರಸವನ್ನು ಆಸ್ವಾದಿಸಿತು, ಆಗ ಆಹಾ ಚೆನ್ನಾಗಿದೆ ಅಂತ ಉದ್ಗಾರ ತೆಗಿತೇವಲ್ಲ, ಯಾಕೆ? ಒಳಗಡೆಯಿಂದ ಆನಂದ ಆಯಿತು. ಈ ಆನಂದ ಆ ತಿಂದ ವಸ್ತುವಿನಿಂದಾಗಿ ಬಂದಂಥ ಆನಂದ, ಅದನ್ನೇ ವೈಷಯಿಕ ಆನಂದ ಅಂತ ಕರೀತಾರೆ. ವಿಷಯಗಳಿಂದ ಬಂದಂತಹದ್ದು. ಇಂದ್ರಿಯಗಳಿಂದ ನಾವು ಏನೆಲ್ಲ ಸುಖವನ್ನು ಪಡ್ತೇವೋ ಇವೆಲ್ಲವೂ ಸಹ ವೈಷಯಿಕ ಆನಂದಗಳು. ಕಣ್ಣು ನೋಡಿತು ಒಂದು ವಸ್ತುವನ್ನು, ಸಂತೋಷ ಆಯಿತು. ಈ ಸಂತೋಷಕ್ಕೆ ಕಾರಣ ಆ ಕಣ್ಣು ನೋಡಿತಲ್ಲ ಒಂದು ವಸ್ತುವನ್ನು, ಅದರಿಂದ ಬಂದಂಥದ್ದು. ಹಾಗಾಗಿ ಇದು ನೇತ್ರಾನಂದ, ಹೌದು ತಾನೆ? ಹಾಗೆ ಯಾವುದೋ ಒಂದು ವಸ್ತುವನ್ನು ಮುಟ್ಟಿದ್ವಿ, ಅದರಿಂದ ಆನಂದ ಆಯಿತು ಚರ್ಮಕ್ಕೆ, ಅದು ಸ್ಪರ್ಶಾನಂದ, ಹೌದು ತಾನೆ? ಅದಾದಮೇಲೆ ಯಾವುದೋ ಒಂದು ವಸ್ತುವನ್ನು ಮೂಸಿದ್ವಿ, ಸಂಪಿಗೆ ಹೂವೋ ಮಲ್ಲಿಗೆ ಹೂವೋ, ಹಾಗೆ ಸಂತೋಷ ಆಯಿತು, ಆನಂದ ಆಯಿತು, ಅದು ಈ ಘ್ರಾಣೇಂದ್ರಿಯಿಂದ ಬಂದಂಥ ಆನಂದ. ಅದಾದಮೇಲೆ ಯಾವುದೋ ಒಂದು ಒಳ್ಳೆಯ ಸಂಗೀತ ಕೇಳಿದಾಗ ಆಗುವಂಥದ್ದು, ಮತ್ತು ಶ್ರೋತ್ರೇಂದ್ರಿಂದ ಬರುವಂಥ ಆನಂದ, ಅದು ಶ್ರವಣಾನಂದ, ಅದು ತಾನೆ? ಹೀಗೆ ಎಲ್ಲ ಆನಂದಗಳು ಸಹ ಪ್ರಪಂಚದಲ್ಲಿ ಅನುಭವಿಸುವಂಥ ಎಲ್ಲ ಆನಂದ ಸುಖ ಏನುಂಟಲ್ಲ ಎಲ್ಲವೂ ಸಹ ವೈಷಯಿಕ ಆನಂದ. ಜಗನ್ಮಾತೆ ಆನಂದ ಸ್ವರೂಪಿಣಿ ಅಂದರೆ ಹೀಗೆ ಅಂತ ಒಪ್ಪಿಕೊಂಡ್ರೆ ಈ ಆನಂದ ವಿಷಯಗಳಿದ್ದಾಗ ಮಾತ್ರ ಬರ್ತವೆ, ವಿಷಯಗಳಿಲ್ಲದಿದ್ದಾಗ ಬರೋದಿಲ್ಲ. ಆಗ ಅವಳು ಆನಂದ ಸ್ವರೂಪಿಣಿ ಆಗೋದಿಲ್ಲ, ಅವಳ ಆನಂದವೂ ಸಹ ಕ್ಷಣಿಕವಾಗಿರ್ತದೆ. ಅವಳ ಆನಂದವೇ ಕ್ಷಣಿಕವಾಗಿದ್ದರೆ ನಮಗೆ ಅವಳು ಇನ್ನೇನು ಆನಂದ ಕೊಡ್ತಾಳೆ ಅಲ್ವಾ? ಒಬ್ಬ ಚಿಲ್ಲರೆ ವ್ಯಾಪಾರಿ ಹತ್ರ ಹೋಗಿ ಧನಿಕ ಭಿಕ್ಷೆ ಬೇಡಿದರೆ ಹೇಗೋ ಹಾಗಾಗ್ಬಿಡುತ್ತೆ. ಆದ್ದರಿಂದ ಜಗನ್ಮಾತೆಯ ಆನಂದ ಅದು ವೈಷಯಿಕ ಆನಂದ ಅಲ್ಲ, ಅದು ಕ್ಷಣಿಕವಾದಂಥ ಆನಂದ ಅಲ್ಲ. ಹಾಗಿದು ಇದ್ರ ಬಿಟ್ಟರೆ ಇನ್ನೇನುಂಟು ಅಂತ ಕೇಳಿದರೆ ಅದೇ ನಿರ್ವಿಷಯಕವಾದ ಆನಂದ ಅನ್ನೋದೊಂದುಂಟು. ಆ ನಿರ್ವಿಷಯಕವಾದಂಥ ಆನಂದವನ್ನು ನಾವು ಎಚ್ಚರದಲ್ಲೂ ಅನುಭವಿಸೋದಿಲ್ಲ, ಮತ್ತು ಕನಸಿನಲ್ಲೂ ಅನುಭವಿಸೋದಿಲ್ಲ, ಗಾಢ ನಿದ್ರಾವಸ್ಥೆಯಲ್ಲಿ ಅನುಭವಿಸ್ತೇವೆ. ಆ ಆನಂದ ಉಂಟಲ್ಲ ಅದು ಅವಳ ಸ್ವರೂಪ, ಅದೇ ನಮ್ಮ ಸ್ವರೂಪವೂ ಹೌದು. ಯಾಕೆಂದರೆ ಗಾಢ ನಿದ್ರೆಯಲ್ಲಿ ಅನುಭವಿಸುವ ಆನಂದವನ್ನು ನಾವು ಈ ಪಂಚೇಂದ್ರಿಯಗಳಿಂದಾಗಲಿ ಅಥವಾ ಕರ್ಮೇಂದ್ರಿಯಗಳಿಂದಾಗಲಿ, ಅಂದರೆ ಪಂಚಜ್ಞಾನೇಂದ್ರಿಯಗಳಿಂದಾಗಲಿ ಪಂಚಕರ್ಮೇಂದ್ರಿಯಗಳಿಂದಾಗಲಿ ಅನುಭವಿಸುವಂತಹದ್ದು ಅಲ್ಲ. ನಿದ್ದೆಯಲ್ಲಿ ಅನುಭವಿಸುವ ಸುಖ ಯಾವ ಇಂದ್ರಿಯದಿಂದ ಬಂತು ನಮಗೆ ಅಂತ ಹೇಳಲಿಕ್ಕಾಗತ್ತಾ? ಇಲ್ಲ. ಹಾಗಾಗಿ ಅದು ಇಂದ್ರಿಯಜನ್ಯವಾದ ಸುಖ ಅಲ್ಲ, ಯಾವುದೋ ಒಂದು ವಸ್ತುವನ್ನು ನೋಡಿ ಬಂದಂತಹದ್ದು ಅಲ್ಲ. ನಾವು ನಿದ್ದೆಯಲ್ಲಿ ಇನ್ಯಾವುದನ್ನು ಅನುಭವಿಸಲೂ ಇಲ್ಲ, ಅನುಭವಿಸಿದ್ದು ಒಂದೇ, ಏನು? ಆನಂದ. ಎಲ್ಲಿಂದ ಬಂತು? ಎಲ್ಲರಿಗೂ ಸಮಾನ. ಎಲ್ಲಿ ಕೇಳಿದರೆ ಜವಾನಿಂದ ಹಿಡಿದು ದಿವಾನರವರೆಗೂ ಸಹ ಸಮಾನ. ಫುಟ್ಪಾತ್ನಲ್ಲಿ ಮಲಗಿದವನಿಗೂ ಅದೇ ಆನಂದ, ಹಂಸತೂಲಿಕಾ ತಲ್ಪದಲ್ಲಿ ಮಲಗಿದವನಿಗೂ ಅದೇ ಆನಂದ. ವೈಷಯಿಕ ಆನಂದದಲ್ಲಿ ಏನುಂಟು ಕೇಳಿದರೆ ವ್ಯತ್ಯಾಸ ಉಂಟು, ಒಬ್ಬೊಬ್ಬರು ಸುಖ ಒಂದೊಂದು ರೀತಿ. ಆದರೆ ಈ ಗಾಢ ನಿದ್ರಾವಸ್ಥೆಯಲ್ಲಿ ಅನುಭವಿಸುವ ಆನಂದ ಉಂಟಲ್ಲ ಅದು ಸ್ವರೂಪಾನಂದ. ಆದ್ದರಿಂದ ಯಾವ ಪಕ್ಷಪಾತವೂ ಅಲ್ಲಿಲ್ಲ, ಅಲ್ಲಿ ತರತಮ ಭಾವವೇ ಇಲ್ಲ, ಎಲ್ಲರೂ ಅನುಭವಿಸುವಂತಹದ್ದು ಸಮಾನವಾದ ಆನಂದ. ಈ ಆನಂದವೇ ಜಗನ್ಮಾತೆಯ ಸ್ವರೂಪವಾದ್ದರಿಂದ ಜಗನ್ಮಾತೆ ಎಂತವಳು ಕೇಳಿದರೆ ಆನಂದ ರೂಪ. ಇಂತಹ ಆನಂದವನ್ನು ಜಾಗೃತ ಅವಸ್ಥೆಯಲ್ಲೂ ನಾವು ಪಡಿಬೇಕು ಅಂಥೇಳಿ ಜಗನ್ಮಾತೆಯನ್ನು ಆರಾಧಿಸಬೇಕು. ಜ್ಞಾನಿಗಳು ಯೋಗಿಗಳು ಈ ಆನಂದವನ್ನು ಎಚ್ಚರಾವಸ್ಥೆಯಲ್ಲೂ ಪಡಿತಾರೆ. ನಿನ್ನೆ ದಿವಸ ನಾನು ಹೇಳಿದ್ದೇನೆ, ಯತ್ರ ಯತ್ರ ಮನೋಯಾತಿ ತತ್ರ ತತ್ರ ಸಮಾಧಯ. ಸಮಾಧಿಯಲ್ಲಿ ಅನುಭವಿಸುವಂಥ ಆನಂದ ಎಲ್ಲಿಂದ ಬರ್ತದೆ? ಹೊರಗಡೆಯಿಂದ ಬರ್ತದೆಯಾ? ಇಲ್ಲ.
ಆದ್ದರಿಂದ ಇಂತಹ ಆನಂದ ಸ್ವರೂಪಳು. ಆದ್ದರಿಂದ ಜಗನ್ಮಾತೆ ಸಚ್ಚಿದಾನಂದ ರೂಪ. ಅಂದರೆ ಅವಳ ರೂಪ ಸದ್ರೂಪ, ಸತ್ಯರೂಪ ಮತ್ತು ಜ್ಞಾನರೂಪ, ಆನಂದ ರೂಪ. ಅಲ್ಲಿಗೆ ಈ ಲಕ್ಷಣ ನೋಡ್ಕೊಳ್ಳಿ. ಈ ಲಕ್ಷಣದಲ್ಲಿ ಬಂದಂತಹ ಯಾವ ಶಬ್ದವೂ ಸಹ ಅವಳ ಸ್ವರೂಪವನ್ನು ಬಿಟ್ಟು ಬೇರೆಯಾಗಿ ಇಲ್ಲ. ಆದ್ದರಿಂದಲೇ ಇದರ ಹೆಸರು ಸ್ವರೂಪ ಲಕ್ಷಣ ಅಂತ. ಇಷ್ಟಾದ ಮೇಲೆ ಈ ನಾಮಕ್ಕೆ ಒಂದು ಅರ್ಥ ಆಯಿತು ವೇದಾಂತದ ಹಿನ್ನೆಲೆಯಲ್ಲಿ. ಮತ್ತೆ ಇದಕ್ಕೆ ಇನ್ನೂ ಒಂದು ಅರ್ಥ ಉಂಟು. ಈ ನಾಮವನ್ನು ವಿಭಾಗ ಮಾಡಬೇಕು, 4 ಶಬ್ದಗಳಾಗಿ ಒಡೆಯಬೇಕು. ಹೇಗೆ ಅಂದರೆ ಸತ್ಯಜ್ಞಾನಾನಂದ ರೂಪ ಎನ್ನುವಂಥದ್ದು ನಾಮ ಸತಿ ಅಂತ ಬಿಡಿಸಿ. ಆಗೇನಾಯಿತು, ಮುಂದೆ ಅದು ಯಕಾರ ಕಾಣಬೇಕು ಅಂದರೆ ಅಲ್ಲಿ ಅಜ್ಞಾನ ಅಂತಿರಬೇಕು ಅಲ್ವಾ. ಸತಿ ಮತ್ತೆ ಅಜ್ಞಾ ಅಥವಾ ಆಜ್ಞಾ ಅಂತ ಮಾಡಿ ಒಟ್ಟಾರೆ ಮುಂದ್ಗಡೆಗೆ ಸ್ವರ ಇರಬೇಕು. ಸತಿ, ಆಜ್ಞಾ, ಅನಾನಂದ ಮತ್ತೆ ರೂಪ. ಜ್ಞಾನಾನಂದ ಅನ್ನುವಲ್ಲಿ ಜ್ಞಾನ ಮತ್ತೆ ಆನಂದ ಅಂತ ಆಯ್ತಲ್ವಾ. ಹೇಗೆ ಬಿಡಿಸಬೇಕು, ಸತಿ ಒಂದು ಪದ, ಅದಾದ ಮೇಲೆ ಅಜ್ಞಾ ಸತ್ಯಜ್ಞ ಅಂತ ಆಯಿತು, ಹೌದು ತಾನೆ. ಮುಂದೆ ದೀರ್ಘ ಉಂಟಲ್ಲ ಜ್ಞಾನ ಅಂತ, ಹಾಗೆ ಬಿಡಿಸಿದಾಗ ಏನಾಗುತ್ತೆ, ಆಕಾರ ಆಗುತ್ತೆ. ಅನಾನಂದ ಸತ್ಯಜ್ಞಾನಾನಂದ, ಸವರ್ಣ ದೀರ್ಘ ಸಂಧಿ ಮಾಡಿ, ಸರಿ ಹೋಯ್ತಾನೆ. ಸತ್ಯಜ್ಞಾನಾನಂದ ರೂಪ, ಏನೂ ಸಮಸ್ಯೆ ಇಲ್ಲ. ಅಲ್ಲಿಗೆ ಸತಿ ಮತ್ತೆ ಅಜ್ಞಾ, ಅನಾನಂದ ಮತ್ತೆ ರೂಪ. ಹೀಗೆ 4 ಪದವಾಗಿ ವಿಂಗಡಿಸಿಕೊಂಡ್ರೆ ಈ ನಾಮದಿಂದ ಹೊರಡುವ ಅರ್ಥವೇ ಬಹಳ ವಿಶಿಷ್ಟವಾಗಿರ್ತದೆ. ಮತ್ತು ಏನು ಇರ್ತದೆ ಅಂತಂದರೆ, ಈ ಒಂದೊಂದೇ ಶಬ್ದ ಮಾಡ್ಕೊಂಡಿದ್ದೇವಲ್ಲ, ಸತಿ ಮತ್ತು ಅಜ್ಞಾ, ಅನಾನಂದ ಮತ್ತು ರೂಪ, ಒಂದೊಂದಕ್ಕೂ ಅರ್ಥ ಹೇಳಬೇಕು. ಇವಾಗ ಸತಿ ಅಂದರೆ ಯಾರು ಅಂದರೆ, ಸತಿ ಅಂದರೆ ಸದ್ವಿದ್ಯಾ ಅಂತ ಅರ್ಥ. ಸದ್ವಿದ್ಯಾ ಅಂದರೆ ಬ್ರಹ್ಮವಿದ್ಯಾ. ಸದ್ವಿದ್ಯಾ ಅಂದರೂ ಒಂದೇ, ಬ್ರಹ್ಮವಿದ್ಯಾ ಅಂದ್ರೂ ಒಂದೇ. ಸತ್ಯವಾದಂಥ ಜ್ಞಾನ, ಪಾರಮಾರ್ಥಿಕವಾದಂಥ ಜ್ಞಾನ, ಅದರ ಹೆಸರೇ ಸತೀ ಅಂತ. ಯಾಕದನ್ನು ಸತೀ ಅಂತ ಈಕಾರ ಅಂತ ಹೇಳೋದು ಕೇಳಿದರೆ ವಿದ್ಯೆಗೆ ವಿಶೇಷಣ. ಹಾಗಾಗಿ ಸತೀ ವಿದ್ಯಾ ಅಂದರೆ ಸದ್ವಿದ್ಯಾ ಅಂತ ಅರ್ಥ. ಅಲ್ಲಿಗೆ ಸದ್ವಿದ್ಯೆ ಅಂತ ಆಯಿತು. ಮುಂದಿರುವಂಥದ್ದು ಏನು ಕೇಳಿದರೆ ಅಜ್ಞಾ ಅಂದರೆ ಯಾರಿಗೆ ಈ ಮೇಲೆ ಹೇಳಿದಂತಹ ಪಾರಮಾರ್ಥಿಕ ಜ್ಞಾನದ ಅಂದರೆ ಈ ಸದ್ವಿದ್ಯೆಯ ಗಂಧವೂ ಇರೋದಿಲ್ವೋ ಅಂಥವರೇ ಅಜ್ಞಾಹ, ದಡ್ರು. ಪ್ರತಿಯೊಬ್ಬ ಮನುಷ್ಯನ ಬದುಕಿನ ಉದ್ದೇಶ ತಾನು ಏನು ಅಂತ ತಿಳಿಯೋದಲ್ವ, ಹೌದು ತಾನೆ. ಆ ತಾನು ಏನು ಅಂತ ತಿಳಿಯದೆ ಇದ್ದರೆ ನೀವು ಬೇರೆ ಎಷ್ಟು ತಿಳ್ಕೊಂಡ್ರೂ ಸಹ ನಿಮ್ಮನ್ನು ನೀವು ತಿಳ್ಕೊಂಡಂಗೆ ಆಗೋದಿಲ್ಲ, ಆಗ್ತದೆಯಾ? ಆದ್ದರಿಂದ ನಿನ್ನನ್ನು ಬಿಟ್ಟು ಅಂದರೆ ತನ್ನನ್ನು ಬಿಟ್ಟು ಬೇರೆದನ್ನು ತಿಳಿಯುವವನು ದಡ್ಡ ಅಂತ ಹೇಳಬೇಕೋ ಬುದ್ಧ ಅಂತ ಹೇಳಬೇಕೋ? ಅದಕ್ಕೋಸ್ಕರ ನೋಡಿ, ಸಣ್ಣ ಉದಾಹರಣೆ ಕೊಡ್ತೇನೆ. ತುಂಬ ಜನ ಸೈಂಟಿಸ್ಟ್ಗಳು ತಮ್ಮ ಬದುಕಿನುದ್ದಕ್ಕೂ ಏನೇನೋ ಎಲ್ಲ ಪ್ರಯೋಗ ಮಾಡಿ 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 ಕೊನೆಗೆ ಏನಾಗ್ತಾರೆ ಕೇಳಿದರೆ ಆ ವಿಜ್ಞಾನಿಗಳು ಅಧ್ಯಾತ್ಮಜ್ಞಾನಿಗಳಾಗಿಬಿಡ್ತಾರೆ. ಇದು ನಾನು ಊಹೆ ಮಾಡ್ಕೊಂಡು ಹೇಳ್ತೇನೆ ಅಂತ ಅಂದ್ಕೊಳ್ಬೇಡಿ. ಬೆಂಗಳೂರಲ್ಲೇ ಒಬ್ಬರು ಇದ್ದರು, ಅವರು ರಸಾಯನಶಾಸ್ತ್ರದ ಪ್ರೊಫೆಸರ್ ಆಗಿದ್ದರು ವಿಜಯ ಕಾಲೇಜಲ್ಲಿ. ಅವರು ಸುಮಾರು 30 ವರ್ಷಗಳ ಕಾಲ ಕೆಮಿಸ್ಟ್ರಿಯನ್ನು ಪಾಠ ಮಾಡ್ತಿದ್ರು. ಏನಾಯಿತು ಕೇಳಿದರೆ ಪಾಠ ಮಾಡ್ತಾ ಮಾಡ್ತಾ ಸುಮಾರು 20 ವರ್ಷ ಆದ ಮೇಲೆ ಅವರು ಹೆಡ್ ಆಫ್ ದಿ ಡಿಪಾರ್ಟ್ಮೆಂಟ್ ಆದರು. ಒಂದು ಸಪ್ರೇಟ್ ಕೊಠಡಿ ಕೊಟ್ಟರು. ಕ್ಲಾಸ್ ಮುಗಿಸ್ಕೊಂಡು ಬಂದ ಮೇಲೆ ಬಾಗಿಲು ಹಾಕ್ಕೊಂಡು ಅವರು ಓದೋದು ಕೆಮಿಸ್ಟ್ರಿ ಪುಸ್ತಕ ಆಗಿರಲಿಲ್ಲ, ಪ್ರಸ್ಥಾನತ್ರಯ ಭಾಷ್ಯ, ಯೋಗ ವಾಸಿಷ್ಠ. ಆಮೇಲೆ ನಾನು ಒಂದು ಸಲ ಕೇಳಿದೆ ಯಾಕೆ ಹೀಗೆ ಅಂತ.
ಕೆಮಿಸ್ಟ್ರಿ ನಾನು ಪಾಠ ಮಾಡ್ತೇನೆ ಹೊಟ್ಟೆಗೋಸ್ಕರ, ಆದರೆ ಅದು ನನ್ನ ಸ್ವರೂಪವನ್ನು ಹೇಳೋದಿಲ್ವಲ್ಲ. ಎಷ್ಟು ದಿವಸ ಅಂತ ನನ್ನ ಸ್ವರೂಪ ಅಲ್ಲದೆ, ಅಂದರೆ ನನ್ನ ಸ್ವರೂಪವನ್ನು ತಿಳಿಸಿಕೊಡದೆ ಇರುವ ವಿದ್ಯೆಯ ಬಗ್ಗೆ ನಾನು ತಲೆ ಕೆಡಿಸ್ಕೊಳ್ಳಿ? ಪ್ರಾಯಶಃ ಕೇಳಿರ್ಬೇಕು ಅವ್ರ ಹೆಸರನ್ನು ನೀವು, ಪ್ರೊಫೆಸರ್ ಸತ್ಯನಾರಾಯಣ ಶಾಸ್ತ್ರಿ ಅಂತ. ಅವರು ವಿದ್ಯಾರ್ಥಿಗಳು ಯಾರೋ ಇದ್ರೂ ಇರ್ಬೋದು, ಇಲ್ಲಿ ಗೊತ್ತಿಲ್ಲ ನನಗೆ. ಹಾಗಾಗಿ ಅವರ ಕೈಯಲ್ಲಿ ಸದಾ ಇರುವಂಥದ್ದು, ಸದಾ ಅಧ್ಯಯನ ಮಾಡ್ತಾ ಇದ್ದೆ ಪ್ರಸ್ಥಾನತ್ರಯ, ಮಾಂಡೂಕ್ಯ ಕಾರಿಕೆಗಳಂತೂ ಅವ್ರ ಬಾಯಲ್ಲಿ ಸದಾ ಓಡಾಡ್ತಾ ಇದ್ವು ಹೀಗೆ ಅಂತ. ಯಾಕೆ ಕೇಳಿದರೆ, ಪ್ರತಿಯೊಬ್ಬ ಮನುಷ್ಯನ ಬದುಕಿನ ಉದ್ದೇಶ ತನ್ನದಲ್ಲದನ್ನು ತಿಳ್ಕೊಳ್ಳೋದಲ್ಲ, ತಾನೇನು ಅನ್ನೋದನ್ನು ತಿಳ್ಕೊಳ್ಳುವಂಥದ್ದು. ಹಾಗಿದ್ರೆ ತನ್ನದಲ್ಲದನ್ನು ತಿಳ್ಕೊಳ್ಬೇಕು. ಯಾಕೆ ಕೇಳಿದರೆ, ಅದು ಬಿಡೋದಕ್ಕೋಸ್ಕರ ತಿಳ್ಕೊಳ್ಬೇಕು. ತನ್ನ ಸ್ವರೂಪವನ್ನು ಆಚರಣೆಯಲ್ಲಿ ಇಟ್ಕೊಳ್ಳೋದಕ್ಕೋಸ್ಕರ ಅದನ್ನು ತಿಳ್ಕೊಳ್ಬೇಕು. ಅದಕ್ಕೋಸ್ಕರಲೇ ಅಜ್ಞಾಹ, ಯಾರು ವೇದಾಂತಾರ್ಥವನ್ನು, ಅಂದರೆ ವೇದಾಂತ ಪ್ರತಿಪಾದ್ಯವಾದಂಥ ಆತ್ಮವಿಚಾರವನ್ನು ತಿಳ್ಕೊಳ್ಳೋದಿಲ್ವೋ ಅವರು ನಿಜವಾಗಿ ಅಜ್ಞರು ಅಂತ. ಕೊನೆಯ ಪಕ್ಷ ತಿಳ್ಕೊಳ್ಳಿಕ್ಕಾಗದೇ ಇದ್ದರೆ ತಿಳ್ಕೊಳ್ಬೇಕು ಅನ್ನುವಂಥ ಬುದ್ಧಿ ಮನಸ್ಸಾರು ಇರಬೇಕು. ಅಯ್ಯೋ ಇದೊಂದು ತಿಳ್ಕೊಳ್ಳುವ ವಿಚಾರ ಉಂಟು ಅಷ್ಟಾದರೂ ಗೊತ್ತಾದರೂ ಸಾಕು. ಅಷ್ಟು ಗೊತ್ತಾಗೋದಿಲ್ಲ. ಯಾಕೆ ಕೇಳಿ ನೋಡಿ, ಮತ್ತೆ ಪುನಃ ಇಲ್ಲಿದೆ ಉದಾಹರಣೆ ಕೊಡ್ತೇನೆ ಅಂತ ಅಂದ್ಕೊಳ್ಬೇಡಿ. ತುಂಬ ಜನರಿಗೆ ವಯಸ್ಸಾಗಿರುತ್ತೆ, ತಪ್ಪಲ್ಲ. ಆದರೆ ಸಂಜೆ ಹೊತ್ತಿಗೆ ಕುಳಿತು ಪಾರ್ಕ್ಗಳಲ್ಲಿ ಕುಳಿತು ಏನು ಲೋಕದ ವ್ಯವಹಾರ ಮಾತನಾಡ್ತಾರೆ. ಆ ಸಂದರ್ಭದಲ್ಲೂ ಬೇರೆಯವ್ರ ವಿಚಾರ ಮಾತನಾಡ್ತಾ ಇರ್ತಾರೆ ಅಷ್ಟೇ ಹೊರತನೂ ಸಹ ಆತ್ಮವಿಚಾರವನ್ನು ಕುರಿತು ನೋಡೋದಿಲ್ಲ, ಮಾಡ್ತಾರ. ಹಾಗಾಗಿ ಇವ್ರನ್ನ ಏನು ಹೇಳಬೇಕು ನಾವು? ಅಜ್ಞರು ಅಂತ ಹೇಳಬೇಕು. ನಾನು ಆಸ್ ಪರ್ ವೇದಾಂತ, ನಂದಲ್ಲ. ಅದಕ್ಕೋಸ್ಕರ ಈ ಸದ್ವಿದ್ಯೆಯನ್ನು ತಿಳಿಬೇಕು ಅಂತ ಆಲೋಚನೆಯೂ ಬರದೇ ಇದ್ದರೆ ಅಂಥವರೇ ನಿಜವಾಗಿ ಅಜ್ಞರು. ಇದಕ್ಕೆ ವಿರುದ್ಧವಾಗಿ ಕೆಲವು ಜನ ಇರ್ತಾರ್ರಿ, ಸಣ್ಣ ವಯಸ್ಸಿನಲ್ಲೇ 8, 9, 10ನೇ ವಯಸ್ಸಿನಲ್ಲಿಯೇ ಈ ಕಡೆಗೆ ಒಲವು. ನಾನು ಹೇಳೋದಿಲ್ಲ, ಸೌಂದರ್ಯಲಹರಿ ಪಾಠ ಮಾಡಬೇಕಿದ್ರೆ ಇದೇ ಸಭಾಭವನದಲ್ಲಾದಂಥ ಒಂದು ಘಟನೆ ನನಗೆ ಇನ್ನೂ ಹಸಿರಾಗುಂಟು. ಅಷ್ಟು ಸಣ್ಣ ವಯಸ್ಸಿನ ಹುಡುಗ ಅದಕ್ಕೂ ಮೊದಲು ಬಂದಿಲ್ಲ, ಆಮೇಲೆ ಬಂದಿದ್ದಾರೆ ಮತ್ತೆ ಬೇಕಷ್ಟು ಜನ. ಯಾಕೆ ಹೀಗಾಗ್ತದೆ? ಕೆಲವು ಕಡೆ ನೋಡಿ ವಿಚಿತ್ರ ಅಂದರೆ, ತುಂಬ ಸಣ್ಣ ವಯಸ್ಸಿನ ಸೊಸೆಯಂದರು ಅಧ್ಯಾತ್ಮದ ವಿಚಾರ ಕಡೆಗೆ ಹೋಲ್ತಾ ಇರ್ತಾರೆ. ಆದರೆ ತೀರಾ ವಯಸ್ಸಾದ ಅತ್ತೆಯರು ಪಾಪ ಯಾವ್ಯಾವ ಚಾನಲ್ ಇದೆ ಅಂತ ನೋಡ್ತಾನೆ ಇರ್ತಾರೆ. ಯಾಕೆ ಹೀಗಾಗ್ತದೆ? ಅಂದರೆ ಎಲ್ಲೋ ಒಂದು ಕಡೆಗೆ ನಾವು ಮಾಡಿದಂಥ ಸಾಧನೆ ಅದು ಕೆಲಸ ಮಾಡ್ತಾ ಇರ್ತದೆ ಅಲ್ವಾ? ಅಲ್ಲಿ ಬದಲಾವಣೆ ಆಗಬೇಕಿತ್ತು, ಅಲ್ಲಿ ಆಗಲಿಲ್ಲ. ಅಲ್ಲಿ ಅದೇ ಲೌಕಿಕ ವಿಚಾರ, ಇಲ್ಲಿ ಈಗಲೇ ಬಂದ್ಬಿಟ್ಟಿದೆ. ಯಾಕೆ ಕೇಳಿದರೆ ಯಾವುದೋ ಜನ್ಮದ ಸಂಸ್ಕಾರ. ಅಷ್ಟು ಹಿನ್ನೆಲೆಯಲ್ಲಿ ತಾತ್ಪರ್ಯ ಇಷ್ಟೇ, ಯಾರು ಅಧ್ಯಾತ್ಮದ ಕಡೆಗೆ ಮುಖ ಮಾಡೋದಿಲ್ವೋ, ಅದೊಂದು ಇದೆ ಅಂತಲೇ ಗೊತ್ತಿರೋದಿಲ್ವೋ ಅಂಥವರೇ ನಿಜವಾಗಿ ಲೋಕದಲ್ಲಿ ಅವರು ದಡ್ರು, ಅವರು ಅಜ್ಞರು, ಪಾರಮಾರ್ಥಿಕ ಜ್ಞಾನದಿಂದ ವಂಚಿತರಾದವರು ಅಂತ ಅರ್ಥ. ಅಲ್ಲಿಗೆ ಸತಿ ಸದ್ವಿದ್ಯೆ ಅಜ್ಞಾನ ಅದನ್ನು ತಿಳಿದೇ ಇರುವಂಥವರೇ ದಡ್ರು. ಅಂಥವರಿಗೆ ಏನು ಕೇಳಿದರೆ, ಪಾರಮಾರ್ಥಿಕ ಜ್ಞಾನದಿಂದ ವಂಚಿತರಾದಂಥ ಅಜ್ಞರಿಗೆ ಅನಾನಂದ, ಆನಂದ ಭಿನ್ನವಾದ ದುಃಖವನ್ನು ರೂಪಯತಿ ದದಾತಿ. ಆದ್ದರಿಂದ ಸತ್ಯಜ್ಞಾನಾನಂದ ರೂಪ. ಆನಂದ ಸಂತೋಷ, ಅನಾನಂದ ದುಃಖ. ಇದನ್ನು ಕೇಳಿದಾಗ ನಿಮಗೆ ಇನ್ನೊಂದು ಸಂಶಯ ಬರಬಹುದು. ಹಾಗಿದ್ರೆ ಅಧ್ಯಾತ್ಮ ಜ್ಞಾನದ ಬಗ್ಗೆ ಮುಖ ಮಾಡದೇ ಇರುವವಳಿಗೆ ಜಗನ್ಮಾತೆ ದುಃಖವನ್ನು ಕೊಡ್ತಾಳೆ ಅಂದರೆ, ಅವಳೇ ದುಃಖ ಕೊಡ್ತಾಳೆ ಅಂದರೆ ಅವಳೇನು ದುಃಖದ ಹೋಲ್ಸೇಲ್ ಅಂಗಡಿ ಇಟ್ಟಿದ್ದಾಳ? ಹಾಗರ್ಥ ಅಲ್ಲ. ಅಂದರೆ ಇವರಿವರ ಕರ್ಮದಂತೆ ಏನು ಅನುಭವಿಸ್ತಾರಲ್ಲ, ಆ ಚೈತನ್ಯ ರೂಪಿಣಿಯಾಗಿ ಅವಳು ಆಧಾರಳಾಗಿ ನಿಂತಿರ್ತಾಳೆ. ಅವರು ಆ ಕರ್ಮವನ್ನು, ಇವರಿವರು ಮಾಡಿದ ಕರ್ಮದ ಫಲವನ್ನು ಅನುಭವಿಸ್ತಾನೇ ಇರ್ತಾರೆ. ಅದು ಕ್ಷಯಿಸಬೇಕು ಅಂತಾದರೆ ಆ ಕಡೆಗೆ ಮುಖ ಮಾಡಬೇಕು. ಇದು ತೀವ್ರವಾಗಿದ್ದಾಗ, ತುಂಬ ಬಲವಿದ್ದಾಗ ಆ ಕಡೆಗೆ ಮುಖ ಮಾಡುವ ಬುದ್ಧಿಯೂ ಬರೋದಿಲ್ಲ.
ಹಾಗಾಗಿ ಅಂಥವರಿಗೆ ಅಂದರೆ ಅಧ್ಯಾತ್ಮ ವಿಚಾರದಿಂದ, ಅಧ್ಯಾತ್ಮ ಜ್ಞಾನದಿಂದ, ಅಥವಾ ಅಧ್ಯಾತ್ಮ ಸಾಧನೆಯಿಂದ, ಅಥವಾ ಅಧ್ಯಾತ್ಮ ಅಭ್ಯಾಸದಿಂದ ದೂರ ಸರಿದವರ ಪಾಲಿಗೆ ಜಗನ್ಮಾತೆ ಅನಾನಂದ ರೂಪ. ಸತ್ಯಜ್ಞಾನಾನಂದ ರೂಪ ಅಂದರೆ ಅವಳು ಸದ್ವಿದ್ಯೆಯನ್ನು ಅರಿಯದೇ ಇರುವವಳಿಗೆ ದುಃಖದಾಯಕಳು. ಅವಳು ಕೊಡ್ತಾಳೆ ಅಂತಲ್ಲ, ಅವರ ಕರ್ಮದಿಂದ ಹಾಗಾಗೋದಕ್ಕೆ ಅವಳು ಸಾಕ್ಷಿಯಾಗಿರ್ತಾಳೆ ಅಷ್ಟೆ. ಅಷ್ಟು ಹಿನ್ನೆಲೆಯಲ್ಲಿ ಇದು ಲಲಿತಾ ಸಹಸ್ರನಾಮದ ಮಾತು ಹೌದು. ಇದಕ್ಕೆ ಪೂರಕವಾಗಿ ನಡಿ ಉಪನಿಷತ್ತು ಹೇಳುತ್ತೆ. ಏನು ಕೇಳಿದ್ರೆ, ಅಂಧಂ ತಮಃ ಪ್ರವಿಶಂತಿ ಯೇ ವಿದ್ಯಾಮುಪಾಸತೆ, ಯೇ ಅವಿದ್ಯಾಮುಪಾಸತೆ. ಯಾರು ಸದಾ, ಉಪನಿಷತ್ತಿನಲ್ಲಿ ಇದಕ್ಕೆ ಬೇರೆ ಅರ್ಥ ಉಂಟು. ಅವಿದ್ಯೆ ಅಂದರೆ ಲೋಕದ ಜ್ಞಾನ ಅಂತ ಇಟ್ಕೊಳ್ಳಿ ಸದ್ಯಕ್ಕೆ. ಈ ಅವಿದ್ಯೆಯನ್ನೇ, ಹೊಟ್ಟೆಪಾಡಿನ ವಿದ್ಯೆಯನ್ನೇ ಯಾರು ಸದಾ ಹಚ್ಕೊಂಡಿರ್ತಾರೋ ಅಂಥವರು ಏನಾಗ್ತಾರೆ ಕೇಳಿದರೆ, ಅಂಧಂ ತಮಃ ಪ್ರವಿಶಂತಿ, ಮತ್ತೆ ಮತ್ತೆ ಗಾಢಾಂಧಕಾರವನ್ನು ಪ್ರವೇಶಿಸ್ತಾರೆ. ಯಾವುದು ಗಾಢಾಂಧಕಾರ? ಹುಟ್ಟುತ್ತ ಮತ್ತೆ, ಸಾಯುತ್ತ ಮತ್ತೆ, ಜನನಿಯ ಜಠರದಿ ಬೇಯುತ್ತ ಮತ್ತೆ. ಇದಲ್ವ ಗಾಢಾಂಧಕಾರ? ಆದ್ದರಿಂದ ಇಂತಹ ಈ ಗಾಢಾಂಧಕಾರವನ್ನು ಅವರು ನೋಡ್ತಾರೆ. ಅಧ್ಯಾತ್ಮ ವಿದ್ಯೆಯ ಕಡೆಗೆ ಮುಖ ಮಾಡದೆ ಬೆನ್ನು ಹಾಕಿದವರು ಅಂಥವರಿಗೆ ಮತ್ತೆ ಮತ್ತೆ ಈ ದುಃಖವೇ ಅನ್ನುವಂಥದ್ದು ಈ ನಾಮದ ಅರ್ಥ. ಸತ್ಯಜ್ಞಾನಾನಂದ ರೂಪ ಅಂತ. ಇದು ಇದರ ಎರಡನೇ ಅರ್ಥ. ಮತ್ತೆ ಇದಕ್ಕೆ ಇನ್ನೂ ಒಂದು ಅರ್ಥ ಉಂಟು. ಮೂರನೇ ಅರ್ಥ ಸತಿ ಅಂತ ಈಗಾಗಲೇ ನಾವು ಪದಚ್ಛೇದ ಮಾಡ್ಕೊಂಡಿದ್ದೇವೆ. ಸತಿ ಅಂದರೆ ದೇವಿ, ಜಗನ್ಮಾತೆ ಅಂತ ಅರ್ಥ. ಅಜ್ಞಾ ಅಂದರೆ ದೇವಿಯ ವಿಷಯದಲ್ಲಿ ಅಜ್ಞರು, ಅಂದರೆ ಆಕೆಯ ವಿಷಯದಲ್ಲಿ ಕಿಂಚಿತ್ತೂ ಅರಿಯದೇ ಇರುವವರು. ಅರಿಯದೇ ಇರುವರು ಅಂದರೆ ದೇವಿಯನ್ನು ನಾವು ಏನಂತ ಕರಿತೇವೆ? ಜಗನ್ಮಾತೆ ಅಂತ ಕರಿತೇವೆ. ಜಗನ್ಮಾತೆ ಅಂದರೆ ಜಗತ್ತನ್ನೇ ಪೊರೆಯುವ ತಾಯಿ. ಅದಕ್ಕೋಸ್ಕರ ಆ ಜಗತ್ತನ್ನೇ ಪೊರೆಯುವ ತಾಯಿಯ ಸನಿಹದಲ್ಲಿದ್ದೂ ಆಕೆಯ ಕಡೆಗೆ ಮುಖ ಮಾಡದೇ ಇದ್ದರೆ ಅಂಥವರಿಗೆ ಏನು ಕೇಳಿದರೆ ಅನಾನಂದ ರೂಪಳಾಗ್ತಾಳೆ. ತಾತ್ಪರ್ಯ ಇಷ್ಟೇ, ಮಗು ತಾಯಿಯ ಹತ್ರ ತನಗಿದು ಬೇಕು ಅಂತ ಕೇಳಿದರೆ ಮಾತ್ರ ಅಮ್ಮ ಕೊಡ್ತಾಳೆ ಭಾಳಷ್ಟು ಸಲ. ಹೌದು ತಾನೆ? ಆಕೆ ಸೆರೆಗನ್ನು ಹಿಡಿದು ಅಲ್ಲಾಡಿಸಿದರೆ ಅಮ್ಮ ಏನು ಬೇಕು ಅಂತ ಕೇಳ್ತಾಳೆ. ಹಾಗೆ ನನಗೆ ಅಧ್ಯಾತ್ಮ ಜ್ಞಾನ ಕೊಡುವಂತ ಕೇಳಿದರೆ ಕೊಡ್ತಾಳೆ, ಕೇಳದೇ ಇದ್ದರೆ ಕೊಡುವುದಿಲ್ಲ. ಯಾಕೆ ಕೇಳಿದರೆ ಒಂದು ಹಂತದವರೆಗೆ ಮಾತ್ರ ಮಗು ಕೇಳದೇ ಇದ್ದರೂ ಅಮ್ಮ ಕೊಡ್ತಾಳೆ, ಆಮೇಲೆ ಕೊಡೋದಿಲ್ಲ. ಮಗುವಿಗೆ ದಾಹ ಇದ್ದರೆ ಮಾತ್ರ, ಹಸಿವಿದ್ರೆ ಮಾತ್ರ ಅಮ್ಮ ಕೊಡ್ತಾಳೆ, ಅಲ್ದಿದ್ರೆ ಇಲ್ಲ, ಹೋಗ ತಿನ್ನು ಮಾಡಿಟ್ಟಿದ್ದೇನೆ ಅಂತ ಅಲ್ವಾ? ಅದಕ್ಕೋಸ್ಕರ ಹೀಗೆ ಅಂದರೆ ಈ ಅಧ್ಯಾತ್ಮ ಜ್ಞಾನವನ್ನು ಬಯಸದೇ ಇರುವವರಿಗೆ ಆಕೆ ಏನಾಗಿರುತ್ತಾಳೆ ಅಂದರೆ ಅನಾನಂದ ರೂಪಳೇ ಆಗಿರುತ್ತಾಳೆ, ಅಂದರೆ ದುಃಖದಾಯಕಳೇ ಆಗಿರುತ್ತಾಳೆ ಅಂತ. ಇದಕ್ಕೆ ಮತ್ತೆ ಉಪನಿಷತ್ತು ಹೇಳುತ್ತೆ, ಆರಣ್ಯಕ ಶ್ರುತಿ, ಅನಂದಾನಾಮತೆ ಲೋಕ ಅಂಧೇನ ತಮಸಾವೃತಾ, ಅಂಧೇನ ತಮಸಾವೃತಾ ಅನಂದಾನಾಮ ತೇ ಲೋಕಾ ತಾಂಸ್ತೆ ಪ್ರೇತ್ಯಾಭಿಗಚ್ಚಂತಿ ಅವಿದ್ವಾಂಸೋ ಅಬುಧಾ ಜನಾ. ಅವಿದ್ವಾಂಸ ಅಬುಧಾ ಜನಾ ಅವರೆಲ್ಲಿ ಹೋಗ್ತಾರೆ ಕೇಳಿದರೆ ಅನಂದಾನಾಮತೆ ಲೋಕ, ಆ ಆನಂದ ದುಃಖದಾಯಕವಾದಂಥ ಲೋಕವನ್ನು ಮತ್ತೆ ಮತ್ತೆ ಅನುಭವಿಸ್ತಾರೆ. ಮತ್ತೇನು ಹುಟ್ಟುತ್ತಾರೆ, ಸಾಯ್ತಾರೆ, ನರಕ, ಮತ್ತು ಆ ಯಾತನೆಗಳನ್ನು ಅನುಭವಿಸ್ತಾರೆ ಹೀಗೆ ಅಂತ. ಹೀಗೆ ಈ ದೇವಿಯ ಯಥಾರ್ಥವನ್ನು, ಅಂದರೆ ಯಥಾರ್ಥ ಅಂದರೆ ಅವಳು ಪರಬ್ರಹ್ಮ ಸ್ವರೂಪಿಣಿಯೇ ಅನ್ನುವಂಥ ಯಥಾರ್ಥವನ್ನು ತಿಳಿಯದೇ ಇದ್ದರೆ ಅವರಿಗೆ ದುಃಖ ಎನ್ನುವಂಥದ್ದು ಕಟ್ಟಿಟ್ಟ ಬುತ್ತಿ. ಆದ್ದರಿಂದ ಅವಳ ಕಡೆಗೆ, ಅಂದರೆ ಆ ಪರಬ್ರಹ್ಮ ಸ್ವರೂಪಿಣಿಯ ಸ್ವರೂಪವನ್ನು ತಿಳ್ಕೊಳ್ಬೇಕು ಅನ್ನೋದಕ್ಕೋಸ್ಕರ ಈ ನಾಮದಲ್ಲಿ ಇಷ್ಟೊಂದು ವೇದಾಂತದ ವಿಚಾರಾರ್ಥವನ್ನು ಇಟ್ಟಿದ್ದಾರೆ ಅಂತ ಕಾಣುತ್ತೆ. ಇದಕ್ಕೆ ವೈದ್ಯನಾಥ ದೀಕ್ಷಿತರು ಹೇಳಿದಂಥ ಅರ್ಥವೂ ಸಹ ಈ ಎಲ್ಲ ವಿವರಣೆಯಲ್ಲಿಯೇ ಗತಾರ್ಥ ಆದದ್ರಿಂದ ಮತ್ತೆ ಪ್ರತ್ಯೇಕ ವಿವರಣೆಯನ್ನು ಅವ್ರ ಭಾಷೆಯಿಂದ ಕೊಡೋದಿಲ್ಲ. ಮುಂದಿನ ನಾಮ ಸಾಮರಸ್ಯ ಪರಾಯಣ. ನಿನ್ನೆ ಒಂದೇ ನಾಮ ಆಗಿತ್ತು,
ಇವತ್ತು ಒಂದೇ ನಾಮ ಆಗೋದು ಬೇಡ, ಎರಡನೇ ದಿವಸಕ್ಕೆ 2 ನಾಮನಾದರೂ ಆಗಲಿ ಅಂಥೇಳಿ ಮುಂದಿನ ನಾಮಕ್ಕೆ ಹೋಗೋಣ. ಸಾಮರಸ್ಯ ಪರಾಯಣ ಅಂತ. ಸಾಮರಸ್ಯ ಪರಾಯಣ ಹಾಗಂದ್ರೆ ಏನು ಅಂದರೆ, ಸಾಮರಸ್ಯ ಎನ್ನುವಂತಹದ್ದೇ ಅವಳ ಪರಮಸ್ಥಾನ. ಪರಾಯಣ, ಅಯನಂ ಅಂದರೆ ದಾರಿ, ಉತ್ತರಾಯಣ ದಕ್ಷಿಣಾಯಣ ಅಂತ ಹೇಳ್ತೇವೆ, ದಾರಿ ಅಂತ ಅರ್ಥ. ದಾರಿ ಯಾಕಿರಬೇಕು? ಆ ದಾರಿಯಿಂದ ಹೋಗಿ ನಾವೊಂದು ಗಮ್ಯಸ್ಥಾನ, ಡೆಸ್ಟಿನೇಷನ್ ಸೇರ್ತೇವೋ ಇಲ್ವೋ? ಹೌದಾನೆ, ಅದೇ ನಮ್ಮ ಗಮ್ಯಸ್ಥಾನ. ಹೌದಾನೆ. ಹಾಗೆ ಪರಾಯಣಂ ಅಂದರೆ, ಪರಾಯಣ ಅಂದರೆ ಸಾಮರಸ್ಯವೇ ಅವಳ ಗಮ್ಯಸ್ಥಾನ ಅಂತ, ಸಾಮರಸ್ಯದಲ್ಲಿ ಅವಳು ಇರುವವಳು ಅಂತ ಅರ್ಥ. ಲಲಿತಾ ಸಹಸ್ರನಾಮವನ್ನು ಪಾರಾಯಣ ಮಾಡುವವರು ಈ ನಾಮವನ್ನು ಹೆಚ್ಚು ಮೆಲುಕು ಹಾಕಬೇಕು. ಅಕಸ್ಮಾತ್ತಾಗಿ ಮನೆಯಲ್ಲಿ ಗಂಡ ಹೆಂಡತಿಗೆ ಏನಾದರೂ ಅಷ್ಟಾಗಿ ಪರಸ್ಪರ ಹೊಂದಾಣಿಕೆ ಇಲ್ಲದೆ ಇದ್ದರೆ ಈ ನಾಮ ಪಾಠ ಮಾಡುತ್ತೆ. ಜಗನ್ಮಾತೆ ಆಕೆಯ ಪತಿಯ ಜೊತೆಗೆ ಹೇಗಿರ್ತಾ ಇದ್ಲು ಅಂತ. ಅಷ್ಟೇ ಅಲ್ಲ, ಪತಿಯಾದ ಶಿವ ಆಕೆಯ ಜೊತೆ ಹೇಗಿರ್ತಾ ಇದ್ದ ಅಂತ. ಅದಕ್ಕೋಸ್ಕರ ಈ ನಾಮ ಮತ್ತೆ ಹೇಳುತ್ತೆ ಸಾಮರಸ್ಯ ಪರಾಯಣ ಅಂತ. ಶಿವಶಕ್ತಿಯರ ಸಮರಸ ಭಾವವೇ ಸಾಮರಸ್ಯ. ಅಂತಹ ಸಾಮರಸ್ಯವೇ ಪರಮಸ್ಥಾನವಾಗಿ ಉಳ್ಳವಳು ಜಗನ್ಮಾತೆ. ಆದ್ದರಿಂದ ಅವಳ ಹೆಸರು ಸಾಮರಸ್ಯ ಪರಾಯಣ ಅಂತ. ಹಾಗಿದ್ರೆ ಈ ಸಾಮರಸ್ಯ ಅಂದರೆ ಏನು ಅಂತ ಇನ್ನೊಂದು ಪ್ರಶ್ನೆ. ಶಾಸ್ತ್ರ ಹೇಳುತ್ತೆ ಇದಕ್ಕೆ ಸಮಃ. ಸಮಃ ಅಂದರೆ ಒಂದು ನ್ಯೂನ ಇನ್ನೊಂದು ಅಧಿಕ ಇರಬಾರದು. ಅದೇ ಹೇಳುತ್ತೆ ಅಲ್ವಾ ಸಮ ಅಂತ. ನ್ಯೂನಾಧಿಕೋ ರಸಃ ಸಮಃ, ನ್ಯೂನಾಧಿಕೋ ರಸಃ, ನ್ಯೂನ ಅನಧಿಕೋ ರಸಃ. ಒಂದು ನ್ಯೂನ ಇನ್ನೊಂದು ಅನಧಿಕ ರಸ. ಯಯೋಃ ತಯೋಃ ಶಿವಶಕ್ತ್ಯೋಃ ಭಾವಃ ಸಾಮರಸ್ಯಮೇವ ಪರಮಯನಂ ಸ್ಥಾನಂ ಯಸ್ಯ ಸಾ. ಅಂದರೆ ಇಂಥವಳು ಸಾಮರಸ್ಯ ಪರಾಯಣಳು ಅಂತ ಸಂಸ್ಕೃತದ ವಿವರಣೆ. ಆ ಸಾಮರಸ್ಯ ಪರಾಯಣ ಅನ್ನೋದಕ್ಕೆ ವಿಗ್ರಹವಾಕ್ಯ, ಅದರ ವ್ಯುತ್ಪತ್ತಿ ಹೀಗೆ ಅಂತ. ಶಿವಶಿವಯರಲ್ಲಿ ಯಾರೂ ಹೆಚ್ಚಲ್ಲ, ಯಾರೂ ಕಡಿಮೆ ಅಲ್ಲ. ಬಹಳಷ್ಟು ಮನೆಗಳಲ್ಲಿ ಇದಕ್ಕೆ ವಿರುದ್ಧವಾಗಿರ್ತದೆ ಅಲ್ವಾ? ಬಹಳಷ್ಟು ಜನ ಗಂಡಸರು ಸಹ ಅದನ್ನು ಅಪಾರ್ಥ ಮಾಡ್ಕೊಳ್ತಾರೆ, ಕೆಲವು ಸಲ ಸ್ತ್ರೀಯರು ಸಹ ಅಪಾರ್ಥ ಮಾಡ್ಕೊಳ್ತಾರೆ. ಅದಕ್ಕೋಸ್ಕರ ಪರಸ್ಪರ ಇಬ್ಬರಿಗೂ ಸಹ ಕೆಟ್ಟ ಹೆಸರನ್ನು ಅವರೇ ತಂದುಕೊಳ್ತಾರೆ, ಎಳೆದು ಹಾಕ್ಕೊಳ್ತಾರೆ ಹೀಗೆ ಅಂತ. ಯಾಕೆಂದರೆ ಆ ಸಾಮರಸ್ಯದ ಕೊರತೆಯಿಂದಾಗಿ ಹೀಗೆ ಅಂತ. ಶಿವಶಿವೆಯರಲ್ಲಿ ಈ ಸಾಮರಸ್ಯ ಸದಾ ಇತ್ತಂತೆ. ಅವರಿಬ್ಬರಲ್ಲಿ ಯಾರೂ ಹೆಚ್ಚಲ್ಲ, ಯಾರೂ ಕಡಿಮೆ ಅಲ್ಲ ಅಂತ. ಇವತ್ತೇನಾಗಿದೆ ಕೇಳಿದರೆ, ಒಬ್ಬರಿಗೂ ತಾನು ಕಡಿಮೆ ಅನ್ನೋ ಭಾವನೆ ಇಲ್ಲವೇ ಇಲ್ಲ. ನಾನೇ ಹೆಚ್ಚು, ನಾನೇ ಹೆಚ್ಚು ಅಂತ. ಅದಕ್ಕೋಸ್ಕರಲೇ ಮದುವೆ ಆದ ಮೇಲೆ ಏನಾಗುತ್ತೆ ಕೇಳಿದರೆ, ಅಲ್ಲಿ ತಲಾಕ್ ಹೋಯ್ತು, ಇನ್ನೊಂದು ಕಡೆ ಅಂಟ್ಕೊಂಡಿದೆ ಜಾಸ್ತಿ ಅಂತ. ಅದರೊಳಗೂ ಸಹ ದಯವಿಟ್ಟು ಯಾರು ತಪ್ಪು ತಿಳ್ಕೊಳ್ಬೇಡಿ. ಹೆಚ್ಚು ಸಂಬಳ ಬಂದರೆ ಹೆಚ್ಚು ಈಗೋ. ಯಾಕೆಂದರೆ ನಾವು ನಮ್ಮ ಅಹಂಕಾರವನ್ನು ದುಡ್ಡಿನ ಜೊತೆ ಗಂಟು ಹಾಕ್ಕೊಂಡಿದ್ದೇವೆ. ಎಲ್ಲಿಯವರೆಗೆ ಈ ಸಂಬಂಧ ಹೀಗೆ ಇರುತ್ತೋ ಅಲ್ಲಿಯವರೆಗೆ ಅಲ್ಲಿ ಸಾಮರಸ್ಯವನ್ನು ದುರ್ಬಿನ್ನ ಹಾಕ್ಕೊಂಡು ನೋಡಬೇಕು. ಅಕಸ್ಮಾತ್ತಾಗಿ ತಪ್ಪಾದಾಗ ನನ್ನಿಂದ ತಪ್ಪಾಯಿತು ಅಂತ ಒಪ್ಕೊಂಡ್ರೆ ಒಪ್ಪಿಕೊಂಡವನ 10 kg ತೂಕ ಕಡಿಮೆ ಆಗೋಲ್ಲ. ಆಗತ್ತಾ? ಒಪ್ಪಿಕೊಂಡು ಸೌಜನ್ಯವನ್ನು ತೋರಿಸಿ ವಿನಯವನ್ನು ಪ್ರದರ್ಶಿಸಿ ಮೊದಲಕ್ಕಿಂತ ಹೆಚ್ಚು ದೊಡ್ಡವನಾಗ್ತಾನೆ ಹೀಗೆ ಅಂತ. ಈ ಸತ್ಯ ನಮಗೆ ಗೊತ್ತಿಲ್ಲ. ನಮ್ಮ ಶಿಕ್ಷಣ ನಮಗೆ ಇದು ಒಂದನ್ನು ಬಿಟ್ಟು ಬೇರೆ ಎಲ್ಲ ಕಲಿಸುತ್ತೆ ಇವತ್ತಿಗೆ ಅಂತ. ಮಕ್ಕಳು ವೈ ಶುಡ್ ಐ ಸೇ ಸಾರಿ? ಯಾಕೆಂದ್ರೆ ಮನೇಲಿ ಅಪ್ಪ ಅಮ್ಮ ಅವ್ರಿಗೆ ಮಾತನಾಡೋದನ್ನು ಕೇಳಿ 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 ಅದೇ ಬಂದಿರುತ್ತೆ. ಟ್ಯಾಂಕ್ನಲ್ಲಿರೋ ನೀರೇ ಅಲ್ವಾ ಕೊಳಾಯಲ್ಲಿ ಬರೋದು, ಹೌದು ತಾನೆ?
ಅದಕ್ಕೋಸ್ಕರ ತಕ್ಷಣಕ್ಕೆ ಬದಲಾವಣೆ ಆಗೋದಿಲ್ಲ. ಅದಕ್ಕೆ ನೀವು ಎಷ್ಟಾರು ಸಂಬಳ ತರ್ರಿ, ನೀವು ಸಂಬಳ ತರೋದು ಬೇರೆ, ವಿವೇಕ ಬೇರೆ ಅಲ್ವಾ? ಹಾಗಿದ್ದ ನನ್ನಿಂದ ತಪ್ಪಾಗಿಬಿಡ್ತಾ, ಸಾರಿ ಗೊತ್ತೇ ಆಗಲಿಲ್ಲ ಅಂತಂದರೆ ತಕ್ಷಣಕ್ಕೆ ಏನಾಗುತ್ತೆ, ಎದುರಿನಲ್ಲಿರುವಂಥ ಅವರ ಹೃದಯ ಕರಗತ್ತೆ ಮೀನ್ಸ್ ನಮ್ಮ ಕಡೆಗೆ ವಾಲತ್ತೆ. ಎಷ್ಟು ಸೌಜನ್ಯ ಕಣ್ರಿ ಹೀಗೆ ಅಂತ. ಅವಾಗ ಏನಾಗುತ್ತೆ ಕೇಳಿದರೆ ಪರಸ್ಪರ ಹೊಂದಾಣಿಕೆ ಇರುತ್ತೆ. ಆಮೇಲೆ ಒಂದು ಘಟನೆಯನ್ನು ಹೇಳ್ತೇನೆ ಇದಕ್ಕೆ ಸಂಬಂಧಪಟ್ಟ ಹಾಗೆ. ಮೊದಲು ಇದ್ರ ವಿಚಾರ ಮುಗಿಸ್ಬಿಡ್ತೇನೆ. ಶಿವಶಿವಯರ ಸಾಮರಸ್ಯ ಹೇಗಿತ್ತು ಅಂತಂದರೆ, ಅಪ್ಪಯ್ಯ ದೀಕ್ಷಿತರು ತಮ್ಮ ಕುವಲಯಾನಂದ ಎನ್ನುವಂತಹ ಗ್ರಂಥದಲ್ಲಿ ಅವರಿಬ್ಬರನ್ನು ಸ್ತೋತ್ರ ಮಾಡ್ತಾರೆ. ಮಂಗಳ ಶ್ಲೋಕ, ಪ್ರಾಯಶಃ ಅದ್ಭುತವಾದಂಥ ಶ್ಲೋಕ ಇದು. ಪರಸ್ಪರ ತಪಸ್ಸಂಪತ್ ಫಲಾಯತ ಪರಸ್ಪರವು ಪ್ರಪಂಚ ಮಾತಾ ಪಿತರವು ಪ್ರಾಂಚೌ ಜಾಯಾಪತಿ ಸ್ತುಮಃ. ಇದರ ಅರ್ಥ ಏನು ಕೇಳಿದರೆ, ಶಿವಶಿವಯರು ಪ್ರಪಂಚ ಮಾತಾಪಿತರರು, ಜಗತ್ತಿನ ತಂದೆ ತಾಯಿಯರು. ತಂದೆ ತಾಯಿಯರು ಅಂತ ಆಗಬೇಕಿದ್ರೆ ಮಕ್ಕಳಿದ್ರೆ ತಾನೇ ಆಗೋದು, ಹೌದಾ ಅಲ್ವಾ? ಮಕ್ಕಳೇ ಇಲ್ದಿದ್ರೆ ಅಪ್ಪ ಅಮ್ಮ ಆಗೋದಾರು ಹೇಗ್ರಿ ಅಲ್ವಾ? ತಂದೆ ತಾಯಿಯರು ಮನೆಯಲ್ಲಿ ಹೇಗೆ ನಡ್ಕೊಳ್ತಾರೋ ಅದನ್ನು ನೋಡಿ ಮಕ್ಕಳು ಕಲಿತಾರೆ. ಹಾಗಾಗಿ ಪ್ರಪಂಚದ ತಂದೆ ತಾಯಿಯರು ಅಂತ ಕರೆಸ್ಕೊಂಡಂಥ ಶಿವಶಿವಯರಿಗೆ ಅವರಿದ್ದೇ ಆದಂಥ ತುಂಬ ಜವಾಬ್ದಾರಿ ಇದೆಯಂತೆ. ಹೇಗಿದ್ರೆ ಅಂತಂದರೆ ಆ ಜವಾಬ್ದಾರಿ ಹೇಳ್ತಾರೆ, ಪಾರ್ವತಿ ಶಿವನನ್ನ ಪತಿಯನ್ನಾಗಿ ಪಡಿಬೇಕು ಅಂಥೇಳಿ ಅವಳು ತಪಸ್ಸನ್ನು ಮಾಡಿದ್ದಾಳೆ. ಹಿಂದೆ ಬಂದಿತ್ತು ವಿಚಾರ. ಉಮೇತಿ ಮಾತ್ರ ತಪಸೋ ನಿಷಿದ್ಧ ತಸ್ಮಾದು ಮಾಖ್ಯಾಂ ಸುಮುಖಿ ಜಗಾದ. ಉಮಾ ಎನ್ನುವಂಥ ಅರ್ಥದಲ್ಲಿ ನಾನು ಇದನ್ನೆಲ್ಲ ಹೇಳಿದ್ದೇನೆ. ಶಿವನನ್ನೇ ಪಡಿಬೇಕು, ಅವನೇ ನನ್ನ ಸರ್ವಸ್ವ ಅಂಥೇಳಿ ಪಾರ್ವತಿ ತಪಸ್ಸನ್ನು ಮಾಡಿದಳು. ಅಂದರೆ ತಾನು ತಪಸ್ಸನ್ನು ಮಾಡುವುದರ ಮೂಲಕ ಶಿವನನ್ನ ಸ್ವಾಧೀನವಾಗಿ ಮಾಡಿಕೊಂಡವಳು. ಆ ಕಡೆಯಿಂದ ಅವಳು ಹೇಗೂ ತಪಸ್ಸು ಮಾಡ್ತಾಳೆ, ನಾನು ಹೇಗೂ ಹೋಗಿ ಅವಳಿಗೆ ಸಿಕ್ಕಿದ್ರೆ ಸಾಕು ಅಂತ ಶಿವ ಸುಮ್ಮನೆ ಕೂತಿಲ್ಲ. ಪಾರ್ವತಿಯನ್ನೇ ಪತಿಯನ್ನಾಗಿ ಪಡಿಬೇಕು ಅಂಥೇಳಿ ಶಿವನೂ ತಪಸ್ಸನ್ನು ಮಾಡಿದನಂತೆ. ಯಾಕೆ ಕೇಳಿದರೆ, ಇವಳೇ ದಾಕ್ಷಾಯಿಣಿ ಆಗಿದ್ದವಳು ಹಿಂದೆ, ಈಗ ಅವಳೇ ಪರ್ವತರಾಜನ ಪುತ್ರಿಯಾಗಿ ಬಂದಿದ್ದಾಳೆ, ಆದ್ದರಿಂದ ಅವಳೇ ನನ್ನ ಪತ್ನಿ ಆಗಬೇಕು ಅಂತ ಹೇಳಿ ಶಿವನೂ ಸಹ ಪಾರ್ವತಿಯನ್ನ ಪತ್ನಿಯನ್ನಾಗಿ ಪಡೆಯುವುದಕ್ಕೆ ತಪಸ್ಸನ್ನು ಮಾಡಿದನಂತೆ. ಅವರಿಬ್ಬರ ತಪಸ್ಸಿನ ಫಲವಾಗಿ ಪರಸ್ಪರ ಒಬ್ಬರನ್ನ ಪಡ್ಕೊಂಡ್ರಂತೆ. ಪರಸ್ಪರ ತಪಸ್ಸಂಪತ್ ಫಲಾಯಿತ ಪರಸ್ಪರವು. ಶಿವನ ತಪಸ್ಸಿಗೆ ಪಾರ್ವತಿ ಫಲವಾಗಿ ಬಂದಳು, ಪಾರ್ವತಿಯ ತಪಸ್ಸಿಗೆ ಶಿವನೇ ಫಲವಾಗಿ ಬಂದ. ಯಾವುದು ಹೆಚ್ಚು ಯಾವುದು ಕಡಿಮೆ? ಯಾವುದೂ ಕಡಿಮೆ ಅಲ್ಲ, ಯಾವುದೂ ಹೆಚ್ಚಲ್ಲ. ಅದಕ್ಕೋಸ್ಕರಲೇ ಅವರು ಪ್ರಪಂಚ ಮಾತಾಪಿತರು. ತಾತ್ಪರ್ಯ ಏನು ಕೇಳಿದರೆ, ಗಂಡ ಹೆಂಡತಿಯಲ್ಲಿ ಇಬ್ಬರಲ್ಲೂ ಸಹ ತಾನು ಹೆಚ್ಚು ಅನ್ನೋ ಭಾವನೆ ಇದೆ ಅಂತ ಆದರೆ ಅವರು ಮಾತಾಪಿತರಾಗೋದಕ್ಕೆ, ಮತ್ತು ನಾನು ಹೇಳೋದಿಲ್ಲ ಮುಂದೆ, ಯೋಗ್ಯರಲ್ಲ ಎನ್ನುವಂಥ ಧ್ವನಿಯನ್ನ ಅಪ್ಪಯ್ಯ ದೀಕ್ಷಿತರು ಮಂಗಳ ಶ್ಲೋಕದಲ್ಲಿ ಹೇಳಿಬಿಟ್ಟಿದ್ದಾರೆ. ಪ್ರಪಂಚ ಮಾತಾಪಿತರವು ಅದು ಎಂಥದ್ದು ಕೇಳಿದರೆ, ಪ್ರಾಂಚವು ತುಂಬ ಹಳೇದಾದಂಥ ಜೋಡಿನಂತೆ ಇವರಿದ್ದು. ಅಂದರೆ ವಯಸ್ಸಾದ ಜೋಡಿ ಅಂತ ಅಂದ್ಕೊಳ್ಬೇಡಿ. ಲಲಿತಾ ಸಹಸ್ರ ಆಮೇಲೆ ತರುಣಿ ಅಂತ ತುಂಬ ಸಲ ಬಂದಿದೆ. ಯಾಕೆ ಅವರು ವಯಸ್ಸಾದರೂ ಸಹ ವೃದ್ಧರಾಗೋದಿಲ್ಲ ಕೇಳಿದರೆ, ಜ್ಞಾನ ಎಷ್ಟು ಹಳೇತಾದರೂ ಸಹ ಅದಕ್ಕೆ ವಾರ್ಧಕ್ಯ ಇಲ್ಲ. ಜ್ಞಾನಸ್ವರೂಪರಾದ್ದರಿಂದ ಅವರಿಗೆ ವಾರ್ಧಕ್ಯ ಎನ್ನುವಂತಹದ್ದು ಇಲ್ಲ. ಆದ್ದರಿಂದ ಪ್ರಪಂಚ ಮಾತಾಪಿತರವು ಪ್ರಾಂಚೌ ಜಾಯಾಪತಿ ಸ್ತುಮಃ. ಆ ಸತಿಪತಿಯರನ್ನು ನಾನು ಸ್ತೋತ್ರ ಮಾಡ್ತೇನೆ ಅಂತಾರೆ ಮಂಗಳ ಶ್ಲೋಕದಲ್ಲಿ ಅಪ್ಪಯ್ಯ ದೀಕ್ಷಿತರು. ಹಾಗಾಗಿ ಅವರಿಬ್ಬರೂ ಸಹ ಪ್ರಪಂಚದ ಮಾತಾಪಿತರರು. ಯಾರೂ ಹೆಚ್ಚಲ್ಲ, ಯಾರೂ ಕಡಿಮೆ ಅಲ್ಲ. ಸಾಕ್ಷಾತ್ ಅಪೌರುಷೇಯವಾದಂಥ ವೇದವಾಣಿ ಹೇಳುತ್ತೆ, ಅರ್ಧೋ ವೈ ಏಷ ಆತ್ಮನೋ ಯತ್ ಪತ್ನಿ. ಪತ್ನಿ ಅಂತ ಶಬ್ದ. ಆ ಪತ್ನಿ ಗಂಡನಿಗೆ ಅರ್ಧ ಭಾಗ, ಅವಳು ಅರ್ಧ ಭಾಗ, ಇನ್ನುಳಿದ ಅರ್ಧ ಭಾಗ ಇವನೇ. ಎರಡು ಅರ್ಧ ಅಂತ ಆದ್ಮೇಲೆ ಎರಡು ಸೇರಿದ್ರೆ ಮಾತ್ರ ಪೂರ್ಣಮೇ ಅಷ್ಟೇ ಹೊರತುನು ಸಹ ಅರ್ಧದಲ್ಲಿ ಯಾವ ಅರ್ಧ ಹೆಚ್ಚು ಯಾವ ಅರ್ಧ ಕಡಿಮೆ, ಇಸ್ ಕಾಮನ್ ಸೆನ್ಸ್.
ಈ ಶ್ರುತಿ ಹೇಳಿದಂತಹ ಅರ್ಥವನ್ನೇ ಇಟ್ಕೊಂಡು ಇಂಗ್ಲೀಷ್ ಅವರು ಪತ್ನಿ ಅನ್ನೋದಕ್ಕೊಂದು ಹೊಸ ಶಬ್ದವನ್ನು ಕಂಡುಹಿಡಿದರು. ಇವತ್ತು ನಾವು ಆ ಶಬ್ದ ಬಳಸೋದಿಲ್ಲ, ದುರ್ದೈವ ಅಂದರೆ. ನಾವು ಶಿ ಈಸ್ ಮೈ ವೈಫ್, ಶಿ ಈಸ್ ಮೈ ಮಿಸ್ಸಸ್ ಎಲ್ಲ ಏನು ಹೇಳ್ತೇವೆ. ಇಂಗ್ಲೀಷಲ್ಲಿ ಒಂದು ಒಳ್ಳೆಯ ಶಬ್ದ ಉಂಟು, ಇದೇ ಶ್ರುತಿಯ ಹಿನ್ನೆಲೆಯಲ್ಲಿ ಬಂದಂಥ ಶಬ್ದ, ಶಿ ಈಸ್ ಮೈ ಬೆಟರ್ ಹಾಫ್. ಏನ್ರಿ ಹಾಫ್ ಅಂದರೆ? ಅಲ್ವಾ, ಬರೇ ಹಾಫ್ ಅಲ್ಲ, ಬೆಟರ್ ಹಾಫ್ ಅಲ್ವಾ. ಯಾಕೆ ಹೇಳ್ತೇವೆ ಕೇಳಿದರೆ, ಆ ಗೌರವ ಕೊಟ್ಟು ಹೇಳಬೇಕು ಅನ್ನುವಂಥದ್ದನ್ನು ಅಲ್ಲಿಯೇ ಸೂಚಿಸಿಟ್ಬಿಟ್ಟಿದೆ. ಆದ್ದರಿಂದ ಸಮಪ್ರಧಾನೌ ಸತಿಪತಿಯರಲ್ಲಿ ಇಬ್ಬರೂ ಸಹ ಸಮಪ್ರಧಾನರಾದ್ರಿಂದ ಸಮಸತ್ವವು ಸಮೋತಯೋರಿತಿ, ಆ ಇಬ್ಬರಲ್ಲೂ ಸಹ ಸಮ. ಆದ್ದರಿಂದ ಸಾಮರಸ್ಯ ರಸದೋಹಿನಿ ಶಿವೆ. ಜಗನ್ಮಾತೆಯನ್ನು ಕುರಿತು ಒಂದು ಕಾವ್ಯ ಹೇಳುತ್ತೆ, ಸಾಮರಸ್ಯ ರಸದೋಹಿನಿ. ಪ್ರಪಂಚದಲ್ಲಿ ಸಾಮರಸ್ಯ ಹೇಗಿರಬೇಕು ಅನ್ನೋದನ್ನು ಹಾಲು ಕರೆದು ಕೊಡುವ ಹಾಗೆ ತೋರಿಸ್ತಾಳಂತೆ ಅವಳು, ಅಷ್ಟು ಸ್ಪಷ್ಟವಾಗಿ ತೋರಿಸುವವಳು. ಒಂದು ಮಾತು ಹೇಳಿಬಿಡ್ತೇನೆ, ಯಾಕೆ ಶಿವಶಿವೆಯರ ಉದಾಹರಣೆಯನ್ನು ಕೊಡ್ತಾರೆ ಅಂದರೆ, ಭೃಗು ಮಹರ್ಷಿ ಬಂದು ವಿಷ್ಣುವಿನ ವಕ್ಷಸ್ಥಳಕ್ಕೆ ಕಾಲನ್ನು ತಾಯಿಸಿದಾಗ, ಒದ್ದಾಗ, ಅವನು ಮಾಡಿದ ತಪ್ಪಿಗೆ ವಿಷ್ಣುವನ್ನು ಬಿಟ್ಟು ಲಕ್ಷ್ಮಿ ಹೊರಟೋದ್ಲು ಅಲ್ವಾ. ಮತ್ತು ಶಾರದೆಯೂ ಸಹ ಬ್ರಹ್ಮನನ್ನು ಬಿಟ್ಟು ಹೋಗಿದ್ದಾಳೆ. ಸಾಕಷ್ಟು ಉದಾಹರಣೆಗಳು ಸಹ ಇವೆ. ಆದರೆ ಪಾರ್ವತಿ ಶಿವನನ್ನು ಬಿಟ್ಟು ಹೋದದ್ದಿಲ್ಲ. ಅವಳು ಬಿಟ್ಟು ಹೋಗಬೇಕಿದ್ರೂ ಸಹ ಎಲ್ಲಿ ಹೋಗಿದ್ದಾಳೆ? ದಕ್ಷ ಪ್ರಜಾಪತಿಯ ಯಾಗದ ಸಂದರ್ಭದಲ್ಲಿ ಅವನು ಹೇಳ್ತಾನೆ, ನೀನು ಹೋಗಬೇಡ ಅಂದರೆ ನನ್ನ ಆಜ್ಞೆ ಅಂತ ಅಂದ್ಕೊಳ್ಬೇಡ, ಹೋದರೆ ನಿನಗೆ ಇದರಿಂದ ಶ್ರೇಯಸ್ಸಾಗೋದಿಲ್ಲ, ನಿನಗೆ ಅವಮಾನ ಆಗ್ತದೆ ಅಂತ ಹೇಳಿದ. ನಿನಗೆ ಅವಮಾನ ಆಗ್ತದೆ ಅಂದರೆ ಅರ್ಧ ಭಾಗವಾದ ನಿನಗೆ ಅವಮಾನ ಆದರೆ, ಇನ್ನು ಅರ್ಧ ಭಾಗವಾದರೆ ನನಗೂ ಅವಮಾನ ಅಲ್ವಾ. ಹಾಗಾಗಿ ನಾನು ಇನ್ನೊಬ್ಬರಿಂದ ಅವಮಾನಿತನಾದರೆ ಆದ ಭಾಗ ನಿನಗೂ ಸಲ್ಲತ್ತೆ. ನೀನು ಇನ್ನೊಬ್ಬರಿಂದ ಅವಮಾನಿತನಾದರೆ ನಾನು ಅದನ್ನು ಅನುಭವಿಸಬೇಕು. ಹಾಗಾಗಿ ನಾನೇ ನಿನ್ನ ರೂಪದಲ್ಲಿದ್ದು ಹೋಗಿ ಎಲ್ಲ ಅವಮಾನ ಪಡೋದಿಲ್ಲ, ಹಾಗೆ ನೀನೇ ನನ್ನ ರೂಪದಲ್ಲಿದ್ದು ಎಂದು ಅವಮಾನವನ್ನು ಪಡಬಾರ್ದು. ಇಷ್ಟು ಹೇಳಿದರೂ ಸಹ ನೋಡಿ, ಯಾಕೆಂದರೆ ವಿಧಿಯ ಸಂಕಲ್ಪ ಆಗಿತ್ತು ಅಂತ ಕಾಣುತ್ತೆ, ಹೊರಟು ನಿಂತಲು ಪಾರ್ವತಿ. ಹಾಗೆ ಶಿವ ಸಾಮರಸ್ಯ ಆಗುಂಟು. ನನ್ನ ಮಾತು ನೀ ಕೇಳ್ತಾ ಹೋಗ್ತಾ ಇದೆಯೇ, ಏನಾದ್ರು ಮಾಡ್ಕೊ ಅಂತ ಹೇಳಿದ್ನಾ? ಇಲ್ಲ. ತಕ್ಷಣ ಅವಳಿಗೆ ಹೋಗ್ಬೇಕಾದ್ರೆ, ನೀನು ಹೀಗೆ ಹೋಗಬೇಡ, ಯಾಕೆಂದರೆ ನಿನ್ನ ಅಪ್ಪನಿಗೆ ಒಂದು ಭಾವನೆ ಉಂಟು, ನಾನು ದರಿದ್ರ, ನೀನು ದರಿದ್ರನ ಪತ್ನಿ ಅಂತ. ಸಕಲ ರಾಜಭೂಷಣಗಳಿಂದ ಭೂಷಿತಳಾಗಿ ನನ್ನ ವೃಷವನ್ನು ಏರಿಕೊಂಡು ವೃಷವಾಹಿನಿಯಾಗಿ ನೀನು ಹೋಗಬೇಕು. ನಿನ್ನ ಹಿಂದೆ ಮುಂದೆ ಸಾವಿರ ಚತುರಂಗ ಬಲಗಳಿರಬೇಕು. ಸಕಲ ರಾಜುಡೆಗಳಿಂದ ಭೂಷಿತರಾಗಿ ರಾಜರಾಜೇಶ್ವರಿ ಅನ್ನೋದನ್ನು ನೀನಲ್ಲಿ ಹೋಗಿ ಸ್ಪಷ್ಟಪಡಿಸ್ಬೇಕು. ಇದಲ್ಲೋ ಸಾಮರಸ್ಯ. ಪತ್ನಿ ತನ್ನ ಮಾತನ್ನು ಕೇಳದೆ ಹೊರಟ್ಲು ಅಂಥೇಳಿ ಶಿವ ತಿರಸ್ಕರಿಸಲಿಲ್ಲ. ಅಲ್ಲಿ ಹೋದ್ಮೇಲೆ ಅವಳು ಮಾಡಿದ್ದೇನು ಕೇಳಿದರೆ ಗಮನಿಸಿದಳು. ರುದ್ರಭಾಗಂ, ಯಜ್ಞದಲ್ಲಿ ಎಲ್ಲರಿಗೂ ನೀನು ಭಾಗವನ್ನು ಕೊಡ್ತಾ ಇದ್ದೀಯ, ಹವಿಸ್ಸನ್ನು. ಆದರೆ ನನ್ನ ಪತಿಯಾದಂತಹ ಶಿವನಿಗೆ ಆಹುತಿಯನ್ನು ಕೊಡ್ತಾ ಇಲ್ಲ. ಅವನಿಗೆ ನೀನು ಆಹುತಿ ಕೊಡ್ತಾ ಇಲ್ಲ ಅಂತಾದರೆ ಅವನ ಅರ್ಧಾಂಗಿಯಾದ ನನಗೂ ಸಹ ಅವಮಾನ. ಹಾಗಾಗಿ ಈ ಅವಮಾನವನ್ನು ನಾನು ಸಹಿಸಲಾರೆ. ಇಲ್ಲಿದ್ದು ನಿನ್ನ ಯಾಗ ಮಂಟಪದಲ್ಲಿದ್ದು ಅವಮಾನವನ್ನು ಸಹಿಸಲಾರೆ. ಹೋದರೆ ನನ್ನ ಪತ್ನಿ ತಮಾಷೆಗೆ ಕೇಳಿದರೂ ದಾಕ್ಷಾಯಣಿ ಅಂತ ಕರೆದ್ರೂ ಸಹ ದಕ್ಷನ ಮಗಳಲ್ವಾ ಅಂತ ಅರ್ಥ ಬಂದುಬಿಡುತ್ತೆ ಅದಕ್ಕೆ. ಹಾಗಾಗಿ ಅಲ್ಲೂ ನಾನು ಹೋಗಲಾರೆ, ಶಿವನನ್ನೇ ಧ್ಯಾನ ಮಾಡ್ತಾ ದೇಹ ಬಿಡ್ತೇನೆ ಅಂಥೇಳಿ ಯೋಗಾರೂಢಳಾಗಿ ದೇಹವನ್ನು ಬಿಟ್ಟಳು. ಅಂದರೆ ಆ ಕ್ಷಣದಲ್ಲೂ ಸಹ ಯಾರ ಸ್ಮರಣೆ? ಶಿವನ ಸ್ಮರಣೆ. ತವ್ರ ಮನೆಗೆ ಹೋಗಬೇಕಿದ್ರೂ ಸಹ ಶಿವನಿಗೆ ಯಾರ ವಿಚಾರ? ದಾಕ್ಷಾಯಿಣಿ ಅಂದರೆ ಅವಳ ವಿಚಾರ. ಇದೇ ಹೇಳೋದು ಪರಸ್ಪರ ತಪಸ್ಸಂಪತ್ ಸಾಮರಸ್ಯ ಅಂತ ಹೇಗೆ ಅಂತ. ಅಷ್ಟು ಹಿನ್ನೆಲೆಯಲ್ಲಿ ಮತ್ತೆ
ಎರಡು ಅರ್ಥ ಆಯಿತು ಇದಕ್ಕೆ. ಇನ್ನೂ ಒಂದು ಅರ್ಥ ಉಂಟು. ಅಥವಾ ಸಾಮರಸ್ಯ ಪರಾಯಣ. ಸಾಮರಸ್ಯ ಅನ್ನೋಲ್ಲಿ ಅಮರೈಹಿ, ಸ ಅಮರ, ಸಾಮರ ಅಲ್ವಾ? ಅಮರೈಹಿ ಸಹಿತಸ್ಯ ಸಾಮರಸ್ಯ ಲೋಕಸ್ಯ ಪರಾಯಣಂ ಆಶ್ರಯೋವಾ ಅಂತ ಅದರ ವಿವರಣೆ. ಅಂದರೆ ದೇವಲೋಕದ ದೇವತೆಗಳೆಲ್ಲರೂ ಇದ್ದಾರಲ್ಲ, ಅವರೇ ಅಮರರು. ಅವರು ಆ ಅಮರಾವತಿ ಉಂಟಲ್ಲ, ಅವರ ಸ್ವರ್ಗ, ಅದರಿಂದ ಕೂಡಿದವರಾದಿಂದ ಅವರು ಸಾಮರರು. ಅವರ ಲೋಕವೇ ಸಾಮರಸ್ಯ, ಅದೇ ಪರಾಯಣ ಅಂದರೆ ಸ್ಥಳವಾಗಿ ಉಳ್ಳವರು, ಒಂದು ದೇವತೆಗಳು ಅಂತ ಅರ್ಥ. ಅಂತಹ ದೇವಲೋಕಕ್ಕೆ ದೇವತೆಗಳೆಲ್ಲರಿಗೂ ಸಹ ಆಶ್ರಯವಾದ್ದರಿಂದ ದೇವಿ ಸಾಮರಸ್ಯ ಪರಾಯಣ. ದೇವತೆಗಳಿಗೆ ಆಶ್ರಯ ಕೊಟ್ಟವಳು ಅಂದರೆ ಸಂಕಟಕ್ಕೆ ಒಳಗಾದಾಗ ಅವರನ್ನು ರಕ್ಷಿಸಿದವಳು, ಅವರ ಸ್ವರ್ಗವನ್ನು ಉಳಿಸಿಕೊಟ್ಟವಳು. ಪ್ರಾಯಶಃ ನಿಮ್ಗೆ ಗೊತ್ತಿರಬೇಕು, ಮಾರ್ಕಂಡೇಯ ಪುರಾಣದಲ್ಲಿ ಮಧುಕೈಟಭರು ಅಂತ ಇಬ್ಬರು ರಾಕ್ಷಸರು, ಅದಾದ ಮೇಲೆ ನಮ್ಮೂರವನೇ ಮಹಿಷಾಸುರ ಅಂತ ಇನ್ನೊಬ್ಬ ಅಲ್ವಾ, ಅದಾದ ಮೇಲೆ ಮತ್ತೆ ಶುಂಭ ನಿಶುಂಭ, ಇವರೆಲ್ಲರೂ ಬದುಕಿಬಿಟ್ಟಿದ್ದಿದ್ರೆ ದೇವತೆಗಳಿಗೆ ಸ್ವರ್ಗ ಕನಸಾಗಿಬಿಡ್ತಿತ್ತು. ಹಾಗಾಗಿ ಅವರಿಗೆ ಆ ಸ್ವರ್ಗಲೋಕವನ್ನು ಕೊಟ್ಟವಳು ಯಾರು ಅಂದರೆ ಜಗನ್ಮಾತೆ. ಹಾಗಾಗಿ ಆ ಅಮರರಿಗೆ ಸ್ವರ್ಗದ ಸ್ಥಾನವನ್ನು ಕೊಟ್ಟವಳಾದ್ದರಿಂದ ಅವಳ ಹೆಸರು ಸಾಮರಸ್ಯ ಪರಾಯಣ ಅಂತ. ಇದು ಎರಡನೇ ಅರ್ಥ. ಮತ್ತು ಇನ್ನೂ ಒಂದು ಅರ್ಥ ಉಂಟು. ಏನು ಅಂದರೆ ರಸ್ಯಂತೆ ಗೀಯಂತೆ ಇತಿ ರಸ್ಯಾನಿ ಸಾಮಾನಿ, ರಸ್ಯಾನಿ ಚ ತಾನಿ ಸಾಮಾನಿ ಪರಾಯಣಾನಿ ಅಭೀಷ್ಟಾನಿ ಯಸ್ಯಾಹ ಅಂತ ಇನ್ನೊಂದು ವಿವರಣೆ ಉಂಟು. ಈ ವಿವರಣೆ ಪ್ರಕಾರ ಇದಕ್ಕೆ ಅರ್ಥ ಏನು ಅಂದರೆ, ಯಾವುದು ಸೊಗಸಾಗಿ ಹಾಡಲ್ಪಡುತ್ತೋ ಅದೇ ರಸ್ಯ, ಸೊಗಸಾಗಿ ಹಾಡಲ್ಪಡುವಂಥದ್ದು. ಪ್ರಪಂಚದ ಮೊಟ್ಟ ಮೊದಲ ಸಂಗೀತವೇ ಸಾಮವೇದ, ಅದೇ ಸೊಗಸಾಗಿ ಹಾಡಲ್ಪಡುವಂಥದ್ದು. ಅದರಿಂದಲೇ ಸಂಗೀತದ ಬೇರೆ ಬೇರೆ ಆಯಾಮಗಳು ಉಗಮಗೊಂಡುವು ಅಂತ. ಅಂದರೆ ಅಂತಹ ಸಾಮವೇದ ಯಾವಳಿಗೆ ಪರಾಯಣ ತುಂಬ ಇಷ್ಟವಾಗತ್ತೋ ಅವಳೇ ಸಾಮರಸ್ಯ ಪರಾಯಣ. ಅಂದರೆ ಸಾಮಗಾನ ಪ್ರಿಯ. ನೀವು ದೀಕ್ಷಿತರು ಇಂಥವರೆಲ್ಲ ಕೃತಿಗಳಲ್ಲಿ ನೋಡ್ತೀರಾ, ಸಾಮಗಾನ ಪ್ರಿಯೆ ಇತ್ಯಾದಿ ಇತ್ಯಾದಿಯಾಗೆಲ್ಲ ಅವರು ಆಕೆಯನ್ನು ಸ್ತೋತ್ರ ಮಾಡಿದ್ದಾರೆ. ಅದಕ್ಕೆ ಮೂಲ ಯಾವುದು ಕೇಳಿದರೆ ಸಾಮರಸ್ಯ ಪರಾಯಣ ಎನ್ನುವಂಥ ನಾಮ ಬಹಳಷ್ಟು ಜನರಿಗೆ ಅದು ಗೊತ್ತಿರೋದಿಲ್ಲ. ಈ ಸಾಮವೇದ ಎನ್ನುವಂಥದ್ದು ಯಾಕಿಷ್ಟ ಕೇಳಿದರೆ, ಅಲ್ಲಿ ಭಗವಂತನ ಅಥವಾ ಭಗವತಿಯ ಸಾನ್ನಿಧ್ಯ ಹೆಚ್ಚಾಗಿ ಉಂಟಂತೆ. ಅದಕ್ಕೋಸ್ಕರ ಗೀತೆಯಲ್ಲಿ ಗೀತಾಚಾರ್ಯ ಹೇಳ್ತಾನೆ, ವೇದಾನಾಂ ಸಾಮವೇದೋಸ್ಮಿ ಅಂತ. ಹಾಗಾಗಿ ಆ ಸಾಮವೇದ ಎನ್ನುವಂಥದ್ದು ಅದು ನನ್ನ ಐಶ್ವರ್ಯಗಳಲ್ಲಿ ಒಂದಾದ್ದರಿಂದ ಅಂಥ ಆ ಸಾಮವೇದದ ಐಶ್ವರ್ಯ ಪ್ರಿಯಳಾದ್ದರಿಂದ ಅವಳ ಹೆಸರು ಸಾಮರಸ್ಯ ಪರಾಯಣ ಅಂತ. ಮೂರರ್ಥ ಆಯಿತು. ಭಾಸ್ಕರಾಯರು ಕೊಟ್ಟಂಥ ವಿವರಣೆಯನ್ನು ನಿಮ್ಮ ಮುಂದಿಟ್ಟಿದ್ದೇನೆ. ಅದು ಇದಕ್ಕೆ ವೈದ್ಯನಾಥ ದೀಕ್ಷಿತರು ಇನ್ನೊಂದು ಸ್ವಲ್ಪ ವಿವರಣೆಯನ್ನು ಕೊಟ್ಟಿದ್ದಾರೆ. ಆ ವಿವರಣೆಯನ್ನು ನಾಳೆ 6:15 ಸೇರಿದಾಗ ನೋಡೋಣ. ಅಲ್ಲಿಯವರೆಗೆ ನಿಮಗೆಲ್ಲ ನಮಸ್ಕಾರ ಮತ್ತು ಕೃತಜ್ಞತೆಗಳು. ನಾಳೆ ಹೇಳ್ತೇನೆ.